ಜ್ಞಾನ ಸಂಹಿತ ಮಾಸಪತ್ರಿಕೆ ನವೆಂಬರ್ 2023. ಮಿತ್ರ ಜ್ಯೋತಿ ಡಿಜಿಟಲ್ ಲೈಬ್ರರಿ. ಮಿತ್ರ ಜ್ಯೋತಿ CA ಸೈಟ್ ನಂಬರ್ ಪೀಡಡ 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ SR ಲೇಔಟ್ ಬೆಂಗಳೂರು 560102 91 ಕಂಟ್ರಿ ಕೋಡ್ 80 ಸಿಟಿ ಕೋಡ್ ದೂರವಾಣಿ 0 22576232587625 ಇಮೇಲ್ imoy.thelibrary@gmail.com ವೆಬ್ಸೈಟ್ www.mitrajyothi.org ಪ್ರತಿಕರಣ ಹಕ್ಕು ತಿದ್ದುಪಡಿ ಪ್ರಕಟಣೆ. ಸುಲಭವಾಗಿ ಲಭ್ಯವಾಗುವ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲಾಗದ ದೃಷ್ಟಿ ವಿಶೇಷ ಚೇತನರಿಗಾಗಿ ಹಾಗೂ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಿತ್ರ ಜ್ಯೋತಿ ಸಂಸ್ಥೆಯಿಂದ ವಿಶೇಷವಾಗಿ ತಯಾರಿಸಲಾಗಿದೆ. ಮಿತ್ರ ಜ್ಯೋತಿಯ ವಿಳಾಸ CS ಸೈಟ್ ನಂಬರ್ P22 18ನೇ ಅಡ್ಡ ರಸ್ತೆ 31ನೇ ಮುಖ್ಯ ರಸ್ತೆ ಸೆಕ್ಟಾರ್ 1 ನಿಫ್ನ ಹಿಂಭಾಗ HSR ಲೇಔಟ್ ಬೆಂಗಳೂರು 560102 ದೂರವಾಣಿ ಸಂಖ್ಯೆ 2258262225 ಭಾರತದ ಕೋಡ್ 91 ಬೆಂಗಳೂರಿನ ಕೋಡ್ 080 ಇಮೇಲ್ ವಿಳಾಸ imoy.thelibrary@gmail.com ವೆಬ್ಸೈಟ್ www.mitrajyothi.org ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು 24 ಜುಲೈ 2014 ಭಾರತದಲ್ಲಿ ಊರ್ಜಿತಗೊಂಡ ಮರಾಕೇಶ್ ಕರಾರಿನಂತೆ ಹಾಗೂ 1957 ಪ್ರತಿಕರಣ ಹಕ್ಕು ಕಾಯ್ದೆ ಪ್ರಕರಣ 52 1 ಪ್ರಕಾರ ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗಾಗಿ ಮಾತ್ರ ವಿತರಿಸಲು ತಯಾರಿಸಲಾಗಿದೆ. ಮೂಲ ಪ್ರಕಟಣೆಯಿಂದ ಸುಲಭವಾಗಿ ಲಭ್ಯವಾಗುವ ಶೈಲಿಗೆ ಪರಿವರ್ತಿಸಲ್ಪಟ್ಟ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣವನ್ನು ಬಳಸಲು ಮುದ್ರಣ ಪ್ರತಿಯನ್ನು ಓದಲು ಅಸಮರ್ಥರಾದವರಿಗೆ ಮಾತ್ರ ಅನುಮತಿಯಿದೆ. ಇದರ ಹೆಚ್ಚಿನ ಪ್ರತಿಗಳ ತಯಾರಿಕೆ ಅಥವಾ ಸಾಮಾನ್ಯ ಮುದ್ರಣ ಪ್ರತಿಯನ್ನು ಓದಲು ಸಮರ್ಥರಾದ ಯಾರಿಗೆ ಆಗಲಿ ಇದನ್ನು ವಿತರಿಸುವುದು ಅಥವಾ ಬೇರೆ ಯಾವುದೇ ರೀತಿಯ ವಾಣಿಜ್ಯ ವ್ಯಾಪಾರಕ್ಕೆ ಈ ಪುಸ್ತಕ ಡೈಸಿ ಧ್ವನಿ ಮುದ್ರಣದ ಬಳಸುವಿಕೆಯನ್ನು ಕಟ್ಟುನಿಟ್ಟಾಗಿ ನಿಷೇಧಿಸಲಾಗಿದೆ. ಹಾಗೆ ಬಳಸುವವರ ವಿರುದ್ಧ ಕಾನೂನಾತ್ಮಕವಾಗಿ ಕಠಿಣ ಕ್ರಮಗಳನ್ನು ಕೈಗೊಳ್ಳಲಾಗುವುದು. ಸಂಪಾದಕೀಯ. ಪ್ರಿಯ ಓದುಗರೇ, ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಮತ್ತು ಬೆಳಕಿನ ಹಬ್ಬ ದೀಪಾವಳಿಯ ಹಾರ್ದಿಕ ಶುಭಾಶಯಗಳು. ರಾಜ್ಯೋದಯದ ಸುವರ್ಣ ಪಥದ ಹಬ್ಬ ನಮ್ಮ ಮುಂದೆ ಬಂದಿದೆ. ಕನ್ನಡ ನಾಡು ಒಂದಾಗಬೇಕೆಂದು ಹಗಲಿರುಳು ತಪಿಸಿದವರ ಹರಕೆಯ ಫಲದಿಂದ ಹರಿದು ಹನಚಿ ಹೋಗಿದ್ದ ಕನ್ನಡ ನಾಡು ಕರ್ನಾಟಕ ಎಂಬ ಹೆಸರು ಪಡೆದು ಕನ್ನಡಿಗರ ಬದುಕಿಗೊಂದು ಘನತೆ ಪ್ರಾಪ್ತವಾಗಿಸಿ ಭಾರತದ ಭೂಪಟದಲ್ಲಿ ಕನ್ನಡಿಗರು ತಲೆ ಎತ್ತಿ ನಿಂತ ಮಂಗಳ ಮುಹೂರ್ತಕ್ಕೆ 50 ವರ್ಷಗಳು ಕಳೆದಿವೆ. 1973 1 ನವೆಂಬರ್ ರಂದು ಮೈಸೂರು ಬದಲಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಲಾಯಿತು. ಇದು ಕನ್ನಡಿಗರೇ ಇಟ್ಟ ಪ್ರೀತಿಯ ಹೆಸರು. ನಾಮಕರಣೋತ್ಸವದ ಈ ಸುವರ್ಣ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡಿ ಕನ್ನಡವೆಂಬ ಹೆಸರನ್ನು ಉಸಿರಾಗಿಸಿ ಕನ್ನಡದ ಅಭಿಮಾನವನ್ನು ಜಾಗೃತಗೊಳಿಸೋಣ. ಸಡಗರ ಸಂಭ್ರಮದ ದೀಪಾವಳಿಯು ಮತ್ತೊಮ್ಮೆ ಬಂದಿದೆ. ಎಲ್ಲರ ಮನೆಯಲ್ಲಿ ಸಂತಸ, ಜೀವನೋತ್ಸಾಹದ ಬೆಳಕು ಬೆಳಗಲಿ. ಅರಿವಿನ ಬೆಳಕು ಎಲ್ಲೆಡೆ ಹರಡಲಿ. ಸಂಕಷ್ಟಗಳ ಕತ್ತಲು ಸರಿದು ಜ್ಞಾನದ ಬೆಳಕು ಎಲ್ಲರ ಬಾಳನ್ನು ಬೆಳಗಲಿ. ಈ ಸುಸಂದರ್ಭವು ಎಲ್ಲರ ಬದುಕಿಗೆ ನೆಮ್ಮದಿಯನ್ನು ತರುವ ದಾರಿದೀಪವಾಗಲಿ. ಮತ್ತೊಮ್ಮೆ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವ ಹಾಗೂ ದೀಪಾವಳಿಯ ಶುಭ ಹಾರೈಕೆಗಳು. ಶಾರದಾ ಸಮಿತಿಯ ಅಧ್ಯಕ್ಷರು ಮತ್ತು ಮಾರ್ಗದರ್ಶಕರು ಡಾಕ್ಟರ್ ಮಧು ಸಿಂಘಾಲ್. ಸಂಪಾದಕರು, ಪರಿಕಲ್ಪನೆ ಮತ್ತು ಸಂಯೋಜನೆ ಶ್ರೀಮತಿ ಶಾರದಾ. ತಾಂತ್ರಿಕ ಪರಿಣಿತಿ ಮತ್ತು ಬ್ರೈಲ್ ಮುದ್ರಣ ಶ್ರೀ ಗುರುವಾರ ಸಂಗಮೇಶ ಕುಮಾರಿ ಸರೋಜಾ S.M. ಪರಿವಿಡಿ. 1 ಚಿಂತನ್ ಕನ್ನಡಕ್ಕಿರಲಿ ಶಾಸನ ಬಲ. 2 ನುಡಿಮುತ್ತುಗಳು. 3 ಮಾಹಿತಿ ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘದ ಪ್ರಕಟಣೆ. 4 ರಾಜ್ಯೋತ್ಸವ
ಅ. ಹೆಸರಾಯಿತು ಕರ್ನಾಟಕ. ಆ. ಕರ್ನಾಟಕ ಪದ ಎಲ್ಲಿಂದ ಬಂತು? 5 ದಸರಾ ಕಲ್ಕತ್ತಾ ದುರ್ಗೆಯ ಪೆಂಡಾಲುಗಳ ಮಾಯಾಲೋಕ. 6 ಬಂಗಾರಪೇಟೆಯಲ್ಲಿ ವರ್ಷವಿಡೀ ರಾಜ್ಯೋತ್ಸವ. 7 ಕನ್ನಡದ ಪ್ರಥಮ ಚಿಕಣಿ ಶಾಸನ, ಕನ್ನಡ ಲಿಪಿಯ ಪ್ರಥಮ ನಾಣ್ಯ. 8 ಸಂಪ್ರದಾಯ ಆಚರಣೆ. ದಸರಾದಲ್ಲಿ ತೀಜ್, ದೀಪಾವಳಿಯಲ್ಲಿ ದೀಪದಾನ. 9 ಧಾರಾವಾಹಿ, ಭಾಗ 38, ಕಸ್ತೂರ್ಬಾ ಗಾಂಧಿ, ಲೇಖಕರು ಬರಗೂರು ರಾಮಚಂದ್ರಪ್ಪ. 10 ನುಡಿದೀವಿಗೆ ಗೌಸ್ ಮೇಷ್ಟ್ರಿಗೆ ಕನ್ನಡವೇ ಕಲ್ಪವೃಕ್ಷ. 11 ಚಿಣ್ಣರ ಪುಟ್. ಅ. ನಾಗಿ ಅಜ್ಜಿಯ ದೀಪಾವಳಿ. ಆ. ಹೆಸರಾಯಿತು ಕರ್ನಾಟಕ. 12 ಅಡುಗೆ ಮನೆಯಲ್ಲೇ ಮಾಡಿ ನೋಡಿ ಸರಳ, ಸುಲಭ ಅಲ್ವಾ? 13 ಮಿತ್ರ ಜ್ಯೋತಿ ವಾರ್ತೆ. 1 ಚಿಂತನ. ಕನ್ನಡಕ್ಕಿರಲಿ ಶಾಸನ ಬಲ. ರಾಜ್ಯೋತ್ಸವದ ಈ ನವೆಂಬರ್ ಮಾಸದಲ್ಲಿ ಪುನಃ ಕನ್ನಡ ಅಸ್ಮಿತೆ, ಭಾಷಾ ಪ್ರೇಮದ ದನಿ ಎಲ್ಲೆಡೆ ಜಾಗೃತಗೊಂಡಿದೆ. ದೇಶದಲ್ಲೇ ಅತಿ ಹೆಚ್ಚು ಜ್ಞಾನಪೀಠ ಪ್ರಶಸ್ತಿಗೆ ಪಾತ್ರವಾದಂಥ ಭಾಷೆಯು ಬಳಕೆ ವಿಚಾರದಲ್ಲಿ ಮಾತ್ರ ಹಿಂದುಳಿದಿದೆ ಎನ್ನುವುದು ಬಹುದೊಡ್ಡ ಕೊರಗು. ಬಳಕೆ ಹಾಗೂ ಆಡಳಿತಾತ್ಮಕವಾಗಿ ಕನ್ನಡಕ್ಕೆ ಆದ್ಯತೆ ಕಲ್ಪಿಸುವ ದೃಷ್ಟಿಯಿಟ್ಟುಕೊಂಡು ಹಿಂದಿನ ಸರಕಾರದ ಅವಧಿಯಲ್ಲಿ ಜಾರಿಗೊಂಡಿದ್ದ ಕನ್ನಡ ಭಾಷಾ ಮತ್ತು ಸಮಗ್ರ ಅಭಿವೃದ್ಧಿ ಕಾಯ್ದೆಗೆ ಗ್ರಹಣ ಬಡಿದಿರುವುದು ವಿಪರ್ಯಾಸ. ಅದೇನು ದುರಂತವೋ ಗೊತ್ತಿಲ್ಲ. ಕನ್ನಡದ ವಿಚಾರದಲ್ಲಿ ಕೈಗೊಳ್ಳುವ ನಿರ್ಣಯಗಳು, ಜಾರಿಗೊಳ್ಳುವ ಕಾಯ್ದೆಗಳು ಯಾವುದೂ ನಿಶ್ಚಿತ ದಾರಿ ತಲುಪುವುದೇ ಇಲ್ಲ. ಕನ್ನಡ ಬೆಳವಣಿಗೆ, ಸಂಬಂಧಿತ ಆಶಯಗಳ ಈಡೇರಿಕೆಗೆ ರಾಜಕೀಯ ಇಚ್ಛಾಶಕ್ತಿಯ ಕೊರತೆಗೆ ಬಹುದೊಡ್ಡ ಅಡ್ಡಗಾಲು ಹಾಕುವುದರಿಂದ ಇವು ಆಟಕ್ಕುಂಟು, ಲೆಕ್ಕಕ್ಕಿಲ್ಲ ಎನ್ನುವಂತಾಗಿದೆ. ಈ ಸಾಲಿನಲ್ಲಿ ಈಗ ಕನ್ನಡ ಭಾಷಾ ಸಮಗ್ರ ಅಭಿವೃದ್ಧಿ ಕಾಯಿದೆಯು ಸೇರಿರುವುದು ಅಚ್ಚರಿಯ ವಿಚಾರವೇನಲ್ಲವಾದರೂ, ಆಡಳಿತ ವ್ಯವಸ್ಥೆಯ ನಿರ್ಲಕ್ಷ್ಯ ಭಾಷಾ ಬೆಳವಣಿಗೆಗೆ ಬಹುದೊಡ್ಡ ಹಿನ್ನಡೆ ಸರಿ. ಕಾಯ್ದೆ ಜಾರಿಗೊಳಿಸುವಲ್ಲಿ ತೋರಿಸುವಂಥ ಉತ್ಸಾಹ, ಅನುಷ್ಠಾನ ವಿಚಾರದಲ್ಲೂ ಇರುವುದು ಮುಖ್ಯ. ಒಂದು ವೇಳೆ ಈ ಕಾಯ್ದೆ ಸಮರ್ಪಕವಾಗಿ ಅನುಷ್ಠಾನಗೊಂಡರೆ ನಾಡಿನಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಎಲ್ಲ ಸ್ಥಳೀಯ ಸಂಸ್ಥೆಗಳು, ನಿಗಮ ಮಂಡಳಿಗಳು, ಶಾಸನಬದ್ಧ ಸಂಸ್ಥೆಗಳು, ಉದ್ಯಮಗಳು, ನೋಂದಾಯಿತ ಸಹಕಾರಿ ಸಂಘಗಳು ಹೊರಡಿಸುವ ಆದೇಶಗಳು, ನಿಯಮಗಳು ಅಧಿಕೃತ ಭಾಷೆಯಾಗಿ ಕನ್ನಡದಲ್ಲೇ ಇರಲಿದೆ. ಆಡಳಿತಾತ್ಮಕ ಉದ್ದೇಶಗಳ ಪತ್ರವ್ಯವಹಾರಗಳಿಗೂ ಕನ್ನಡ ಸ್ಪರ್ಶ ಸಿಗಲಿದೆ. ಕನ್ನಡ ಭಾಷೆಯ ಸಮರ್ಥ ಬಳಕೆಗಾಗಿ ಮೂಲ ತಂತ್ರಾಂಶ ಮತ್ತು ಪರಿಕರಗಳು ಅಭಿವೃದ್ಧಿಗೊಂಡು ಈ ಆಡಳಿತದಲ್ಲಿ ಗಮನಾರ್ಹ ಸುಧಾರಣೆಗಳಾಗುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ಕನ್ನಡವನ್ನು ಅಕ್ಷರಶಃ ಅನ್ನದ ಭಾಷೆಯನ್ನಾಗಿಸುವ ಆಶಯಕ್ಕೆ ಈ ಕಾಯ್ದೆ ಬಲ ತುಂಬಲಿದೆ. ರಾಜ್ಯದ ಕೈಗಾರಿಕಾ ನೀತಿಯ ಅನ್ವಯ, ಉದ್ಯೋಗದಲ್ಲಿ ಕನ್ನಡಿಗರಿಗೆ ಮೀಸಲನ್ನು ಕಡ್ಡಾಯವಾಗಿ ಜಾರಿ ಮಾಡುವುದು ಎಲ್ಲ ಘಟಕಗಳಿಗೂ ಅನಿವಾರ್ಯವೇ ಆಗುತ್ತದೆ. ಈ ನೀತಿ ಪಾಲಿಸದವರಿಗೆ ತೆರಿಗೆ ವಿನಾಯಿತಿ ಮತ್ತು ಸಹಾಯಧನವನ್ನು ಸ್ಥಗಿತಗೊಳಿಸುವ ಅಧಿಕಾರ ಸರಕಾರಕ್ಕಿರಲಿದೆ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಉನ್ನತ, ತಾಂತ್ರಿಕ ಹಾಗೂ ವೃತ್ತಿ ಶಿಕ್ಷಣದಲ್ಲಿ ಮೀಸಲು ಸೌಲಭ್ಯಗಳು ಸಿಗುವಂತಾಗುತ್ತದೆ. ಆಡಳಿತ ವ್ಯವಸ್ಥೆಯಲ್ಲಿ ಈ ನಿಯಮಗಳು ಪಾಲನೆಯಾಗುತ್ತಿವೆಯೋ ಇಲ್ಲವೋ ಎಂಬುದನ್ನು ತಿಳಿಯಲು ರಾಜ್ಯ, ಜಿಲ್ಲೆ, ತಾಲೂಕು ಮಟ್ಟದಲ್ಲಿ ಸಮಿತಿಗಳನ್ನು ರಚಿಸುವುದರಿಂದ ಎಲ್ಲರಿಗೂ ಕನ್ನಡ ಬಳಕೆ ಕಡ್ಡಾಯವೇ ಆಗುತ್ತದೆ. ಇದುವರೆಗೆ ಕನ್ನಡ ನೀತಿಗಳನ್ನು ಉಲ್ಲಂಘಿಸಿದರೆ ಯಾವುದೇ ದಂಡ ಸಹಿತ ಶಿಕ್ಷೆ ವಿಧಿಸುವ ಕ್ರಮ ಇರಲಿಲ್ಲ. ಕಾಯ್ದೆ ಅನುಷ್ಠಾನಗೊಂಡ ಪಕ್ಷದಲ್ಲಿ ಕನ್ನಡ ನೀತಿ ಉಲ್ಲಂಘಿಸಿದ ವ್ಯಕ್ತಿ, ಸಂಸ್ಥೆಗಳಿಗೂ ದಂಡ ಶಿಕ್ಷೆ ವಿಧಿಸಬಹುದಾದ ಸಾಧ್ಯತೆಯೂ ಅಧಿಕವಿರುತ್ತದೆ. ಖಾಸಗಿ ಸಂಸ್ಥೆಗಳಲ್ಲದೆ ಸರ್ಕಾರಿ ಅಧಿಕಾರಿಗಳಿಗೂ ಇದು ಅನ್ವಯವಾಗುತ್ತದೆ. ಕನ್ನಡ ಅನುಷ್ಠಾನ ವಿಚಾರದಲ್ಲಿ ಎಸಗುವ ತಪ್ಪನ್ನು ಕರ್ತವ್ಯ ಲೋಪ ಎಂದೇ ಪರಿಗಣಿಸಿ ಶಿಸ್ತು ಕ್ರಮ ತೆಗೆದುಕೊಳ್ಳಲು ಕಾಯಿದೆಯಲ್ಲಿ ಅವಕಾಶ ಕಲ್ಪಿಸಲಾಗಿದೆ. ಕನ್ನಡ ಹಿತವನ್ನು ಒಡಲಲ್ಲಿ ಇಟ್ಟುಕೊಂಡಿರುವ ಕನ್ನಡ ಭಾಷಾ ಮತ್ತು ಸಮಗ್ರ ಅಭಿವೃದ್ಧಿ ನೀತಿಯ ಬಗ್ಗೆ ನಿರ್ಲಕ್ಷ್ಯ ತೋರದೆ ಸಮರ್ಪಕವಾಗಿ ಅನುಷ್ಠಾನಗೊಳಿಸುವ ಕಾರ್ಯವಾಗಲಿ. ಕನ್ನಡ ಭಾಷಾ ಪ್ರೇಮ ಆಡಳಿತ ಯಂತ್ರಕ್ಕೆ ತೋರಿಕೆಯ ವಿಚಾರವಾಗದಿರಲಿ. 2 ನುಡಿಮುತ್ತುಗಳು. 1. ನಾನು ಮೊದಲು ಭಾರತೀಯನು, ಅನಂತರ ಕರ್ನಾಟಕದವನು ಎಂಬುದು ಸರಿಯಲ್ಲ. ಇವುಗಳಲ್ಲಿ ಮೊದಲು ಹಿಂದುಗಡೆಗಳಿಲ್ಲ. 2 ಭಾವನೆಗಳು ಪರಸ್ಪರ ವಿರುದ್ಧಗಳಲ್ಲ. ವಿಶಿಷ್ಟತ್ವವು ಸಮಷ್ಟಿತ್ವವು ಏಕಸಮ ಯಾವ ಛೇದದಿಂದ ಬೇಕು. ಆಲೂರು ವೆಂಕಟರಾಯರು. 2. ಹೊಂಗೆಯ ನಾಡು ಕನ್ನಡ, ಹುಣಸೆಯ ಬೀಡು ಕನ್ನಡ. ಸಿರಿಗಂಧದ ಸೀಮೆ ಸಿರಿವಂತರಿಗೆ, ಜಾಲಿಯ ನಾಡು ಶ್ರಮವಂತರಿಗೆ,
ಬರಗೂರು ರಾಮಚಂದ್ರಪ್ಪ. ಮುರು, ಕನ್ನಡಿಗರು ವಿನಯಕ್ಕಾಗಿ ಬಗ್ಗಿ ನಡೆಯಬಹುದು. ಆದರೆ ರಿಕ್ತರಂತೆ ಕುಗ್ಗಿ ನಡೆಯಬೇಕಾಗಿಲ್ಲ. ಕುವೆಂಪು. 4. ಕಾಲ ಹಿಂದಕ್ಕೆ ಸಾಗುವುದಿಲ್ಲ. ಆದರೆ ಅದರ ಜೊತೆ ಸಾಗದೇ ಇದ್ದರೆ ನಾವು ನಿಂತಲ್ಲೇ ನಿಲ್ಲಬೇಕಾಗುತ್ತದೆ. ಶಿವರಾಮ ಕಾರಂತ. 5. ಟೀಕೆಗಳಿಗೆ ನಮ್ಮ ಜೀವನ, ವ್ಯಕ್ತಿತ್ವ, ನಡವಳಿಕೆಗಳೇ ಉತ್ತರ ಹೇಳಬೇಕೇ ಹೊರತು ಮಾತಿನಿಂದ ಹೇಳಿ ಪ್ರಯೋಜನ ಇಲ್ಲ. ಪೂರ್ಣಚಂದ್ರ ತೇಜಸ್ವಿ. 6. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಗಾಡೆ. 3. ಮಾಹಿತಿ. ಕರ್ನಾಟಕ ರಾಜ್ಯ ಸರ್ಕಾರಿ ಅಂಧ ನೌಕರರ ಸಂಘ ಮಾಹಿತಿ ವೇದಿಕೆ. 1. ಕರ್ನಾಟಕ ರಾಜ್ಯದ ವಿವಿಧ ಇಲಾಖೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಅಂಧ ಸರ್ಕಾರಿ ನೌಕರರಿಗೆ ಮೈಸೂರಿನ ಟಿಐ ಸಂಸ್ಥೆಯಿಂದ 30 ಜನರಿಗೆ 1 ತಿಂಗಳ ವೃತ್ತಿ ಬುನಾದಿ ತರಬೇತಿಯನ್ನು ನೀಡಿರುತ್ತಾರೆ. 2. ಕರ್ನಾಟಕ ರಾಜ್ಯ ಅಂಧ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಮೈಸೂರಿನ ಟಿಐ ಸಂಸ್ಥೆಯ ಮುಖ್ಯಸ್ಥರನ್ನು, ಸಿಬ್ಬಂದಿ ವರ್ಗದವರನ್ನು ಮತ್ತು ವೃತ್ತಿ ತರಬೇತಿ ನೀಡಿದ ಸಂಪನ್ಮೂಲ ವ್ಯಕ್ತಿಗಳನ್ನು 12 ಅಕ್ಟೋಬರ್ 2023 ರಂದು ಗೌರವಿಸಲಾಯಿತು. 3. ಟಿಐ ಸಂಸ್ಥೆಯಲ್ಲಿ ಉತ್ತಮವಾಗಿ ವೃತ್ತಿ ಬುನಾದಿ ತರಬೇತಿಯನ್ನು ಪಡೆದಿರುವ ನಮ್ಮ ಸಂಘದ ಸಕ್ರಿಯ ಸದಸ್ಯರನ್ನು ಮುಂದಿನ ತರಬೇತಿಯಲ್ಲಿ ತೊಡಗಿಸಿಕೊಳ್ಳಲು ಅಪೇಕ್ಷಿಸಿರುತ್ತಾರೆ. 4. ಕರ್ನಾಟಕ ರಾಜ್ಯ ಅಂಧ ಸರ್ಕಾರಿ ನೌಕರರ ಸಂಘದ ವತಿಯಿಂದ ಚಿತ್ರದುರ್ಗದಲ್ಲಿ 25 ನವೆಂಬರ್ 2023 ರಂದು ಬಿಳಿಕೋಲಿನ ದಿನಾಚರಣೆ ಹಾಗೂ ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸಲು ಸಂಘವು ನಿರ್ಧರಿಸಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಸದಸ್ಯರು ಭಾಗವಹಿಸಬೇಕೆಂದು ಸಂಘವು ಆಶಿಸುತ್ತದೆ. 5. ಸಂಘವು ನಿರಂತರವಾಗಿ ಎ ಮತ್ತು ಬಿ ವೃಂದಗಳಲ್ಲಿ ಮುಂಬಡ್ತಿ ಮೀಸಲಾತಿ ವಿಷಯದಲ್ಲಿ ಸರ್ಕಾರ ಮತ್ತು ವಕೀಲರೊಂದಿಗೆ ನಿರಂತರವಾಗಿ ಪ್ರಯತ್ನಿಸುತ್ತಿದೆ. ಸಿ ಮತ್ತು ಡಿ ವೃಂದದವರಿಗೆ ಈಗಾಗಲೇ ಜಾರಿಯಾಗಿರುವ ಮುಂಬಡ್ತಿ ಮೀಸಲಾತಿಯನ್ನು ಕೆಲವು ಇಲಾಖೆಗಳಲ್ಲಿ ಅನುಷ್ಠಾನಗೊಳಿಸಿರುವುದಿಲ್ಲ. ಅಂತಹ ಇಲಾಖೆಗಳೊಂದಿಗೆ ಅನುಷ್ಠಾನಗೊಳಿಸಲು ನಿರಂತರವಾಗಿ ಸಂಘದ ಪದಾಧಿಕಾರಿಗಳು ಶ್ರಮಿಸುತ್ತಿದ್ದಾರೆ. 6. ಕರ್ನಾಟಕ ಸರ್ಕಾರದ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ವತಿಯಿಂದ 3 ಡಿಸೆಂಬರ್ 2023 ರಂದು ವಿಶ್ವ ಅಂಗವಿಕಲರ ದಿನಾಚರಣೆಯನ್ನು ಆಚರಿಸಲಾಗುತ್ತಿದೆ. ಆ ಕಾರ್ಯಕ್ರಮದಲ್ಲಿ ಸರ್ಕಾರಿ ಅಂಧ ನೌಕರರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಬೇಕೆಂದು ಅಂಗವಿಕಲ ಕಲ್ಯಾಣ ಇಲಾಖೆಯ ನಿರ್ದೇಶಕರು ಸೂಚಿಸಿರುತ್ತಾರೆ. ಆದ್ದರಿಂದ ನಮ್ಮ ಸಂಘದ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕೆಂದು ಸಂಘದ ಪದಾಧಿಕಾರಿಗಳು ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದಾರೆ. 4. ರಾಜ್ಯೋತ್ಸವ. ಅ. ಹೆಸರಾಯಿತು ಕರ್ನಾಟಕ. ಕರ್ನಾಟಕ ಎಂಬ ಹೆಸರು ನಾನಾ ರೂಪಗಳಲ್ಲಿ ಸಾವಿರಾರು ವರ್ಷಗಳಿಂದ ಉಲ್ಲೇಖವಿದ್ದರೂ ಈ ರಾಜ್ಯಕ್ಕೆ ಮೈಸೂರು ಎಂಬ ಹೆಸರನ್ನೇ ಇಡಲಾಗಿತ್ತು. ರಾಜ್ಯ ಉದಯಿಸಿ 17 ವರ್ಷಗಳವರೆಗೂ ಮೈಸೂರು ಎಂಬ ಹೆಸರೇ ಇತ್ತು. ಬಳಿಕ ಮೈಸೂರು ರಾಜ್ಯಕ್ಕೆ 1973 1 ನವೆಂಬರ್ ರಂದು ನಮ್ಮದೇ ಮನೆಯಲ್ಲಿನ ನಾಮಕರಣ ಶಾಸ್ತ್ರದಷ್ಟೇ ಆಪ್ತವಾಗಿ ಕರ್ನಾಟಕ ಎಂಬ ಹೆಸರನ್ನು ಇಡಲಾಗಿತ್ತು. ಮೈಸೂರು ಬದಲಾಗಿ ಕರ್ನಾಟಕ ಎಂದು ಮರುನಾಮಕರಣ ಮಾಡಿದ್ದೇಕೆ? ರಾಜ್ಯದ ಮೂಲ ಹೆಸರು ಬದಲಿಸುವ ಪ್ರಯತ್ನಗಳು ಏಕೆ ನಡೆದವು? ಇದೊಂದು ಚೆಂದದ ಕುತೂಹಲ. ಕರ್ನಾಟಕ ಎಂಬ ಹೆಸರಿಗೆ 2000 ವರ್ಷಗಳ ಇತಿಹಾಸವಿದೆ. ಮಹಾಭಾರತದಲ್ಲಿ ಕರ್ನಾಟಕ ಎಂಬುದು ಅತ್ಯಂತ ಪ್ರಾಚೀನ ಉಲ್ಲೇಖ. ಸಾಶ. ಪು. 3ನೇ ಶತಮಾನಕ್ಕೆ ಸೇರಿದ ಪಾಣಿನಿ ಬರೆದ ಅಷ್ಟಾಧ್ಯಾಯ ಎಂಬ ಗ್ರಂಥದಲ್ಲಿ ಕರ್ನಾಟಕವನ್ನು ಗೋತ್ರನಾಮವಾಗಿ ಉಲ್ಲೇಖಿಸಿದೆ. ಚಾಲುಕ್ಯ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿಯ 7ನೇ ಶತಮಾನ ಸೈನ್ಯವು ಕರ್ನಾಟ ಬಲಂ ಅಜೇಯಂ ಎಂದೇ ಸುಪ್ರಸಿದ್ಧವಾಗಿತ್ತು. ಸಾಶ. 9ನೇ ಶತಮಾನದ ಕನ್ನಡದ ಮೊದಲ ಉಪಲಬ್ಧ ಗ್ರಂಥ ಕವಿರಾಜ ಮಾರ್ಗದಲ್ಲಿ ಶ್ರೀ ವಿಜಯನು ಕಾವೇರಿಯಿಂದ ಗೋದಾವರಿಯವರೆಗೆ ಕನ್ನಡ ನಾಡಿತ್ತೆಂದು ಹೇಳುತ್ತಾನೆ. ಕರ್ನಾಟಕ ಏಕೀಕರಣ. ಬಹುತೇಕ ಕನ್ನಡ ಪ್ರದೇಶಗಳನ್ನು ತನ್ನ ಆಳ್ವಿಕೆಗೆ ಒಳಪಡಿಸಿಕೊಂಡಿದ್ದ ಕೊನೆಯ ವ್ಯಕ್ತಿ ಟಿಪ್ಪು ಸುಲ್ತಾನ್. ಟಿಪ್ಪು ಮರಣಾನಂತರ 1799 ಮೈಸೂರು ರಾಜ್ಯವನ್ನು 4 ಭಾಗಗಳಾಗಿ ಬ್ರಿಟಿಷರು ವಿಭಜಿಸಿದರು. ಅಲ್ಲಿಂದ ಕನ್ನಡ ಭಾಷಿಕ ಪ್ರದೇಶಗಳ ವಿಘಟನೆ ಆರಂಭವಾಯಿತು. ಏಕೀಕರಣಕ್ಕೆ ಮುನ್ನ 20ಕ್ಕೂ ಹೆಚ್ಚು ಸಂಸ್ಥಾನಗಳಲ್ಲಿ ಕನ್ನಡ ಪ್ರದೇಶಗಳು ಹರಿದು ಹಂಚಿ ಹೋಗಿದ್ದವು. ಫಜಲ್ ಅವರ ನೇತೃತ್ವದ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಶಿಫಾರಸ್ಸಿನ ಮೇರೆಗೆ ಕನ್ನಡ ಭಾಷಿಕ ಪ್ರದೇಶಗಳನ್ನು ಒಗ್ಗೂಡಿಸಿ 1956 1 ನವೆಂಬರ್ ರಂದು ವಿಶಾಲ ಮೈಸೂರು ರಾಜ್ಯ ಎಂಬ ಹೆಸರಿನಲ್ಲಿ ರಾಜ್ಯ ರಚನೆಯಾಯಿತು.
ಬಹುಪಾಲು ಮೈಸೂರಿಗರು ಏಕೀಕರಣವನ್ನು ವಿರೋಧಿಸಿದ್ದರು. ಅಭಿವೃದ್ಧಿ ಹೊಂದಿದ್ದ ಮೈಸೂರಿನ ಸಂಪತ್ತು ಹಿಂದುಳಿದ ಇತರ ಕನ್ನಡ ಪ್ರದೇಶಗಳಿಗೆ ಹಂಚಿಕೆಯಾಗಿ ಹೋಗುತ್ತದೆ. ವೀರಶೈವರು ಅಧಿಕವಿರುವ ಉತ್ತರ ಕರ್ನಾಟಕ ಪ್ರದೇಶಗಳು ಸೇರ್ಪಡೆಗೊಂಡರೆ ಮೈಸೂರಿನ ಒಕ್ಕಲಿಗರ ರಾಜಕೀಯ ಪ್ರಾಬಲ್ಯ ಕುಗ್ಗುತ್ತದೆ ಎಂಬ ಆತಂಕಗಳೇ ವಿರೋಧಕ್ಕೆ ಕಾರಣವಾಗಿದ್ದವು. ಆದ್ದರಿಂದ 2, 3, 4 ಕರ್ನಾಟಕಗಳಾಗಬೇಕೆಂಬ ಕೂಗುಗಳು ಕೇಳಿಬಂದೆವು. ಕರ್ನಾಟಕ ನಾಮಕರಣದ ಕಥೆ. ಅಂದಾನಪ್ಪ ದೊಡ್ಡಮೇಟೆ ಅವರು ವಿಧಾನಸಭಾ ಸದಸ್ಯರೆಲ್ಲರೂ ಕರ್ನಾಟಕ ಎಂಬ ಹೆಸರನ್ನೇ ಕುರಿತು ಚರ್ಚಿಸಲೆಂದೇ ಕೃತಿಯೊಂದನ್ನು ರಚಿಸಿ ಹಂಚಿದರು. 1957 30 ಸೆಪ್ಟೆಂಬರ್ ರಂದು ಈ ಕುರಿತು ಸದನದಲ್ಲಿ ಚರ್ಚೆಯಾಯಿತು. ಪ್ರತಿಪಕ್ಷದ ಉಪನಾಯಕರಾಗಿದ್ದ ಎಂ. ರಾಮಪ್ಪನವರು ಕರ್ನಾಟಕ ನಾಮಕರಣಗೊಳ್ಳಬೇಕೆಂದು 2 ಬಾರಿ ಗೊತ್ತುವಳಿ ಮಂಡಿಸಿದರೂ ಅನಿರ್ದಿಷ್ಟ ಕಾಲ ಮುಂದೂಡಲ್ಪಟ್ಟಿತು. ಶಾಸಕರಾದ ಬಸವನಗೌಡ ಮತ್ತು ಆರ್. ಎಸ್. ಪಾಟೀಲ್ ಅವರು ಸದನದಲ್ಲಿ ಪ್ರಸ್ತಾಪಿಸಿದ್ದರು. ಅಂದಾನಪ್ಪನವರು ಕರ್ನಾಟಕ ನಾಮಕರಣಗೊಳ್ಳದೆ ತಾವು ವಿರಮಿಸುವುದಿಲ್ಲ ಎನ್ನುವ ಮಟ್ಟಿಗೆ ಮತ್ತೆ ಮತ್ತೆ ನಾಮಕರಣದ ವಿಚಾರವನ್ನು ಸದನದಲ್ಲಿ ಮುನ್ನೆಲೆಗೆ ತಂದರು. ಎಸ್. ನಿಜಲಿಂಗಪ್ಪ, ಬಿ. ಡಿ. ಜತ್ತಿ, ಎಸ್. ಆರ್. ಕಂಠಿ, ವೀರೇಂದ್ರ ಪಾಟೀಲ್ ಅವರು ಉತ್ತರ ಕರ್ನಾಟಕದವರಾದರೂ ರಾಜ್ಯದ ಮುಖ್ಯಮಂತ್ರಿಗಳಾಗಿ ನಾಡಿನ ಹೆಸರು ಬದಲಿಸುವ ಧೈರ್ಯ ಮಾಡಲಿಲ್ಲ. ಆದರೆ ಕರ್ನಾಟಕ ಏಕೀಕರಣವನ್ನು ವಿರೋಧಿಸಿದ್ದ ಡಿ. ದೇವರಾಜ ಅರಸು ಅವರಿಗೆ ಅದು ಅನಿವಾರ್ಯವಾಯಿತು. 1972 ಚುನಾವಣೆಯಲ್ಲಿ ಅರಸರು ನಾಡಿಗೆ ಕರ್ನಾಟಕ ಎಂದು ಹೆಸರಿಡಲು ಕಾಂಗ್ರೆಸ್ಗೆ ಬಹುಮತ ಕೋರಿದರು. ಬಹುಮತ ದೊರೆತು ಮುಖ್ಯಮಂತ್ರಿಯಾಗಿ ಅಧಿಕಾರ ವಹಿಸಿಕೊಳ್ಳುವ ಹಿಂದಿನ ದಿನ ಸಾಹಿತಿಗಳು, ಸಂಬಂಧಿಗಳು ಆದ ಚದುರಂಗ ಅವರೊಂದಿಗೆ ಊಟ ಮಾಡುತ್ತಾ ಮೊದಲ ಆದ್ಯತೆಯ ಕೆಲಸಗಳ ಬಗ್ಗೆ ಸಲಹೆ ಕೇಳಿದರು. ಆಗ ಚದುರಂಗರು ಈ ನಾಡಿಗೆ ಕರ್ನಾಟಕ ಎಂದು ನಾಮಕರಣ ಮಾಡಿದಲ್ಲಿ ಭಾವನಾತ್ಮಕವಾಗಿ ಕನ್ನಡಿಗರು ಮೆಚ್ಚುತ್ತಾರೆಂದು ಸಲಹೆ ನೀಡಿದರು. ಜನರಿಂದ ಒತ್ತಡ ತೀವ್ರಗೊಂಡಾಗ ಕೊನೆಗೂ ದೇವರಾಜ ಅರಸು ಅವರು 27 ಜುಲೈ 1972 ರಂದು ಕರ್ನಾಟಕ ನಾಮಕರಣದ ನಿರ್ಣಯವನ್ನು ವಿಧಾನಸಭೆಯಲ್ಲಿ ಮಂಡಿಸಿ ಅಂದೇ ಒಪ್ಪಿಗೆ ಪಡೆದರು. ಅದೇ ತಿಂಗಳ 31 ರಂದು ವಿಧಾನ ಪರಿಷತ್ತಿನಲ್ಲಿ ಒಪ್ಪಿಗೆ ದೊರೆಯಿತು. ವಿಧೇಯಕವು 1973 30 ಜುಲೈ ರಂದು ಲೋಕಸಭೆಯಲ್ಲಿ, 8 ಆಗಸ್ಟ್ ರಂದು ರಾಜ್ಯಸಭೆಯಲ್ಲಿ ಅಂಗೀಕಾರಗೊಂಡು 8 ಅಕ್ಟೋಬರ್ ರಂದು ರಾಷ್ಟ್ರಪತಿ ವಿ. ಗಿರಿ ಅಂಕಿತದೊಂದಿಗೆ ಮೈಸೂರು ರಾಜ್ಯ ಕರ್ನಾಟಕವಾಯಿತು. 1 ನವೆಂಬರ್ 1973 ರಂದು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ 17ನೇ ರಾಜ್ಯೋತ್ಸವವೇ ಕರ್ನಾಟಕ ನಾಮಕರಣೋತ್ಸವ. ಅರಸು ಅವರು ಕಾರ್ಯಕ್ರಮ ಉದ್ಘಾಟಿಸಿ, ಇದು ನಾಡಿನ ಜನತೆಯ ಆಸೆ, ಆಕಾಂಕ್ಷೆಗಳ ಪ್ರತೀಕ, ಕನ್ನಡ ಭಾವಬಂಧನದ ಸಂಕೇತ ಎಂದು ನುಡಿದರು. ಕರ್ನಾಟಕ ಪದ ಎಲ್ಲಿಂದ ಬಂತು? ಕರ್ನಾಟಕ ಪದವು ಚಾರಿತ್ರಿಕವಾಗಿ ದೇಶ ಮತ್ತು ಭಾಷಾವಾಚಕವಾಗಿ ಬಳಕೆಯಲ್ಲಿತ್ತು. ಪ್ರಾಚೀನ ಶಾಸನಗಳಲ್ಲಿ ಹಾಗೂ ಗ್ರಂಥಗಳಲ್ಲಿ ಕರ್ನಾಟಕ, ಕನ್ನಡ ಮುಂತಾದ ರೂಪಗಳು ಬಳಕೆಯಾಗಿವೆ. ಇವುಗಳ ಆಧಾರದಿಂದ ಕನ್ನಡ ನಾಡು ಬಹು ಹಿಂದಿನ ಕಾಲದಿಂದಲೂ ಕರುನಾಡು ಮುಂತಾದ ಹೆಸರುಗಳಲ್ಲಿ ಅಸ್ತಿತ್ವದಲ್ಲಿ ಇತ್ತೆಂದು ತಿಳಿಯಬಹುದು. ಈ ಪದದ ಕುರಿತು ಕೆಲವು ವಿದ್ವಾಂಸರ ವಾದಗಳು ಇಂತಿವೆ. 1. ಗುಂಡಟ್ ಎಂಬ ವಿದ್ವಾಂಸನ ಪ್ರಕಾರ ದಕ್ಷಿಣದ ಕಣ್ಣಿನ ನೆಲ ಕಪ್ಪು ಮಣ್ಣಿನ ಭೂಮಿಯಾಗಿದ್ದು, ಅದರಿಂದ ಕರುನಾಡು, ಕಪ್ಪುನಾಡು ಪದ ಹುಟ್ಟಿಕೊಂಡಿದೆ. ಇದುವೇ ಕರ್ನಾಟದ ಮೂಲ ರೂಪ ಎಂಬುದು ಅವನ ವಾದ. ಕರನಾಟಕವೆಂದರೆ ಕಪ್ಪು ನಾಡಿನ ಒಳಭಾಗ, ಪ್ರದೇಶ ಎಂಬುದು ಕೂಡ ಅವನ ಇನ್ನೊಂದು ಸೂಚನೆ. 2. ಕನ್ನಡ ನಾಡು ಸಮುದ್ರ ಮಟ್ಟಕ್ಕಿಂತ ಎತ್ತರವಾಗಿ ಘಟ್ಟದ ಮೇಲಿದೆ. ಆದ್ದರಿಂದ ಕರುನಾಡು, ಎತ್ತರವಾದ ನಾಡು ಎಂಬುದು ದ್ರಾವಿಡ ಭಾಷೆಗಳಲ್ಲಿ ಮುಂದೆ ಕನ್ನಡ ಎಂಬುದಾಗಿಯೂ ಸಂಸ್ಕೃತದಲ್ಲಿ ಕರ್ನಾಟ ಎಂಬುದಾಗಿಯೂ ಪ್ರಯೋಗವಾಗಿದೆ ಎಂದು ವಿದ್ವಾಂಸರಾದ ಹುಯಿಲಗೋಳ ನಾರಾಯಣರಾಯರು ಅಭಿಪ್ರಾಯಪಟ್ಟಿದ್ದಾರೆ. 3. ಕರುನಡಂ, ಕನ್ನಡ, ಕರ್ನಾಟ. ಕೃನಡಂ ಮತ್ತು ಕನ್ನಡಂ ಎಂಬುದು ತಮಿಳು ಲಕ್ಷಣ ಗ್ರಂಥಗಳ ವೃತ್ತಿಗಳಲ್ಲಿ ಉಕ್ತವಾಗಿವೆ. ತಮಿಳಿನಲ್ಲಿ ಕರು ಎಂದರೆ ಬೆಟ್ಟ. ಕೆಳನಾಡಿನವರಾದ ತಮಿಳರು ಮೇಲ್ನಾಡನ್ನು ಕರುನಾಡು ಕೃನಾಡ ಎಂದು ಕರೆದಿರಬಹುದು. 4. ಕಮ್ಮಿತು ಅನರ, ಶಮ ನಡೆ, ಕನ್ನಡ. ಹಿತವಾದ ಜನರಿರುವ ನಾಡು. ತಾತಾಚಾರ್ಯರ ಅಭಿಮತ. 5. ಕರಂ, ಕರು, ಕಳು ಎಂಬ ಪದಗಳು ದೊಡ್ಡ, ವಿಸ್ತಾರವಾದ, ಮಹಾ ಎಂಬರ್ಥದಲ್ಲಿ ಬಳಕೆಯಾಗುತ್ತಿರುವ ಪದಗಳು.
ಆದ್ದರಿಂದ ಕರುನಾಡು ಎಂದರೆ ದೊಡ್ಡ ನಾಡು. ಕರುನಾಡು, ಕರನಾಡು, ಕರ್ನಾಡು, ದೊಡ್ಡ ದೇಶ ಎಂಬ ಕನ್ನಡ ಸಮಾಸ ಪದವೇ ಸಂಸ್ಕೃತದಲ್ಲಿ ಕರ್ನಾಟ ಎಂದು ಆಗಿರಬೇಕು. ಇದು ಎನ್. ಗೋವಿಂದ ಪೈ ಮತ್ತು ರಾ. ಹ. ದೇಶಪಾಂಡೆಯವರ ಅಭಿಪ್ರಾಯ. 6. ಪರಿಮಳವಾಚಿಯಾದ ಕಮ್ಮಿತು ಅನಾಡು ಕನ್ನಾಡು, ಕನ್ನಡು, ಕನ್ನಡ. ಕನ್ನಡ ಎಂಬ ಪದಕ್ಕೆ ಪರಿಮಳ, ವಿಶಿಷ್ಟವಾದ ದೇಶದ ಭಾಷೆ ಎಂದು ಅರ್ಥ. ಕನ್ನಡ ದೇಶ ಗಂಧದ ಮರದ ಕಾಡುಗಳಿಗೂ ತಾವರೆ ಕೊಳ್ಳಗಳಿಗೂ ಪ್ರಸಿದ್ಧಿ ಪಡೆದಿರುವುದರಿಂದ ಕಮ್ಮಿತು ಎಂಬ ವಿಶೇಷಣ ಅನುರೂಪವಾದುದು. ಇದು ಡಾಕ್ಟರ್ ನರಸಿಂಹಾಚಾರ್ಯರ ಅನಿಸಿಕೆ. 7. ಕನ್ ಎಂದರೆ ಕಾಣು ಅಥವಾ ಒಡಮೂಡು ಎಂಬ ಧಾತುವಿನಿಂದ ಕನ್ನಡ ಹುಟ್ಟಿದೆ. ಕನ್ಆಳ್ ಕನ್ನಳ್ ಕನ್ನಡ. ಕನ್ಆಳ್ ಒಡಮೂಡುವುದನ್ನು ಉಳ್ಳದ್ದು. ಭಾವಗಳನ್ನು ಒಡಮೂಡಿಸುವುದು ಕನ್ನಡ. ಹೀಗೆಂದು ದ. ರಾ. ಬೇಂದ್ರೆ ಮತ್ತು ಬೆಟಗೇರಿ ಕೃಷ್ಣ ಶರ್ಮರ ಅಭಿಪ್ರಾಯ. 8. ಕರ್ನಾಟಕವೆಂದರೆ ಕರಿಯನಾಡನ್ನು ಒಳಗೊಂಡ ಪ್ರದೇಶ. ಅದರ ಶಬ್ದರೂಪ ಕರ್ನಾಟಕವೇ ಹೊರತು ಕರ್ನಾಟಕ ಅಲ್ಲ. ಇದು ಬಿ. ಎಂ. ಶ್ರೀ. ಧರಣೆ. ಕರ್ನಾಟ ಶಬ್ದವು ಪ್ರಾಚೀನ ಸಂಸ್ಕೃತ ಸಾಹಿತ್ಯದಲ್ಲಿ ಅಲ್ಲಲ್ಲಿ ಕಂಡುಬರುತ್ತವೆ. ಸಂಸ್ಕೃತ ಮಹಾಭಾರತದಲ್ಲಿ ಕ್ರಿ. ಪೂ. ಸುಮಾರು 6ನೇ ಶತಮಾನ ಜನಪದಗಳನ್ನು ಕುರಿತು ಹೇಳುವಾಗ ಸಭಾಪರ್ವದಲ್ಲಿ ಕರ್ನಾಟ ಎಂದು, ಭೀಷ್ಮ ಪರ್ವದಲ್ಲಿ ಕರ್ನಾಟಕ ಎಂದು ಹೇಳಲಾಗಿದೆ. ಶೂದ್ರಕ ಕವಿಯ ಕ್ರಿ. ಶ. 400 ಮೃಚ್ಛಕಟಿಕ ನಾಟಕದ ಒಂದು ಸಂವಾದದಲ್ಲಿ ವರಾಹ ಮಿಹಿರನ 6ನೇ ಶತಮಾನದ ಆದಿಭಾಗ, ಬೃಹತ್ ಸಂಹಿತೆಯಲ್ಲಿ ಮಾರ್ಕಾಂಡೇಯ ಪುರಾಣ ಕ್ರಿ. ಶ. 8ನೇ ಶತಮಾನ ಮತ್ತು ಸೋಮದೇವನ ಕಥಾಸರಿತ್ ಸಾಗರಗಳಲ್ಲಿ ಕರ್ನಾಟ ಶಬ್ದವನ್ನು ಕಾಣಬಹುದೆಂದು ವಿದ್ವಾಂಸರು ತಿಳಿಸಿದ್ದಾರೆ. ರಾಜಶೇಖರನ ಕ್ರಿ. ಶ. 10ನೇ ಶತಮಾನ ಕಾವ್ಯಮೀಮಾಂಸಾ ಗ್ರಂಥದಲ್ಲಿ ಕನ್ನಡಿಗರ ಪಠಣ ರೀತಿಯನ್ನು ಕುರಿತು ಹೇಳುವಾಗ ಕರ್ನಾಟದ ಉಲ್ಲೇಖವಿದೆ. ಇವುಗಳ ಜೊತೆಗೆ ಅಪಭ್ರಂಶ ಪ್ರಾಕೃತದಲ್ಲಿ ಕನ್ನಡ, ವಾಲಿಯಲ್ಲಿ ಕಣ್ಣಾಟ, ಗುಜರಾತಿಯಲ್ಲಿ ತನದಿ, ಮರಾಠಿಯಲ್ಲಿ ಕಾನಡಿ ಎಂಬ ರೂಪಗಳುಂಟು. ಈ ಲೇಖನದ ಲೇಖಕರು ಮತ್ತು ಕನ್ನಡ ವಿದ್ವಾಂಸರು ಆದ ಪುರುಷೋತ್ತಮ ಬಿಳಿಮಲೆ ಅವರ ಪ್ರಕಾರ ಕರ್ನಾಟಕವೂ ಸೇರಿದಂತೆ ಭಾರತದ ಬಹುತೇಕ ಹೆಸರುಗಳು ಪ್ರಕೃತಿಜನ್ಯವಾದವು. ನೀರು, ಬೆಟ್ಟ, ಭೂಮಿ, ಏರಿಳಿತಗಳು ಇತ್ಯಾದಿಗಳನ್ನು ಅನುಸರಿಸಿ ಹೆಸರುಗಳು ಹುಟ್ಟಿಕೊಳ್ಳುತ್ತವೆ. ಹೀಗಾಗಿ ಕರ್ನಾಟ ಕನ್ನಡ ಪದವು. ಇದು ಗುಂಡಟೂಹಿಸಿದ ಪ್ರಕಾರ ಕಪ್ಪು ಮಣ್ಣಿನ ನಾಡು ಎಂಬರ್ಥದಲ್ಲಿ ಹುಟ್ಟಿಕೊಂಡಿರಬೇಕು ಅಥವಾ ಕರುನಾಡು ಎಂದರೆ ಎತ್ತರದ ನಾಡು ಎಂಬರ್ಥದಲ್ಲಿ ಹುಟ್ಟಿಕೊಂಡಿರಬಹುದು. 5. ದಸರಾ ಕಲ್ಕತ್ತಾ ದುರ್ಗೆಯ ಪೆಂಡಾಲುಗಳ ಮಾಯಾಲೋಕ. ದೇಶದ ಸುತ್ತ ವಿಜಯದಶಮಿಯ ಹಲವು ವೈವಿಧ್ಯಗಳಿವೆ. ಇವುಗಳಲ್ಲಿ ಎಲ್ಲಕ್ಕಿಂತ ಸಂಭ್ರಮದ ದುರ್ಗಾಪೂಜೆ ನಡೆಯುವುದು ಕಲ್ಕತ್ತಾದಲ್ಲಿ. ಅಕ್ಟೋಬರ್ ಸಂಚಿಕೆಯಲ್ಲಿ ಕಲ್ಕತ್ತಾದ ಜನಪ್ರಿಯ, ಆಕರ್ಷಕ ಮತ್ತು ಸುಪ್ರಸಿದ್ಧ ಟಾಪ್ 5 ದುರ್ಗಾ ಪೆಂಡಾಲ್ಗಳ ಬಗ್ಗೆ ತಿಳಿದಿದ್ದೆವು. ಉಳಿದ 5 ಪೆಂಡಾಲ್ಗಳ ಯಾದಿ ಇಲ್ಲಿದೆ. 6. ಬದಾಮ್ತಾಲ ಆಶಾರ್ ಸಂಘ. ಬದಾಮ್ತಾಲ ಆಶಾರ್ ಸಂಘದ ದುರ್ಗಾಪೂಜೆಗೆ 75 ವರ್ಷಗಳ ಇತಿಹಾಸ ಇದೆ. ಆದರೆ ಇದು ಜನಪ್ರಿಯತೆ ಸಾಧಿಸಿದ್ದು 2010ರಲ್ಲಿ ಸೃಜನಶೀಲತೆಯ ಪಾರಿತೋಷಕ ಗೆದ್ದುಕೊಂಡ ಬಳಿಕ. ಹಿಂದೆ ಇದು ಸಾಂಪ್ರದಾಯಿಕ ದುರ್ಗಾ ಪೂಜೆಯಾಗಿತ್ತು. ಕಳೆದ ಶತಮಾನದ ಕೊನೆಯಲ್ಲಿ ಇದನ್ನು ಆಧುನಿಕವಾಗಿ ಮಾಡುವ ಪ್ರಯತ್ನ ನಡೆದಿತ್ತು. ಪ್ರತಿ ವರ್ಷವೂ ಇಲ್ಲಿನ ದುರ್ಗಾ ರೂಪಕದ ಥೀಮ್ ಬದಲಾಯಿಸಲು 1999ರಲ್ಲಿ ನಿರ್ಧರಿಸಲಾಗಿತ್ತು. ಅಂದಿನಿಂದ ಈ ಪೆಂಡಾಲ್ನ ದೃಶ್ಯ ರೂಪಕವನ್ನು ಒಂದು ಬಾರಿಯೂ ಪುನರಾವರ್ತಿಸುವುದಿಲ್ಲ. ಕಲ್ಕತ್ತಾದ ಪೆಂಡಾಲ್ಗಳಲ್ಲಿ ದುರ್ಗೆಯನ್ನು ಯುದ್ಧ ದೇವತೆಯಾಗಿ ಚಿತ್ರಿಸಲಾಗುತ್ತದೆ. ದುರ್ಗೆಯ 10 ಕೈಗಳಲ್ಲಿ ವಿಭಿನ್ನ ಆಯುಧಗಳು ಕಾಣಿಸುತ್ತವೆ. ಆದರೆ ಬದಾಮ್ತಾಲ ಆಶಾರ್ ಸಂಘದ ದುರ್ಗೆ ಮಾತ್ರ ಶಾಂತಿಪ್ರಿಯೆ. ಇವಳು ಕೈಯಲ್ಲಿ ಯಾವುದೇ ಶಸ್ತ್ರ ಹಿಡಿದುಕೊಳ್ಳುವುದಿಲ್ಲ. ಬದಾಮ್ತಾಲ ಪೆಂಡಾಲ್ ಇರುವುದು ದಕ್ಷಿಣ ಕಲ್ಕತ್ತಾದಲ್ಲಿ. ನೇಪಾಳ ಭಟ್ಟಾಚಾರ್ಜಿ ಬೀದಿಯಲ್ಲಿ. ಕಾಲಿಘಾಟ್ ಮೆಟ್ರೋ ನಿಲ್ದಾಣಕ್ಕೆ ಇಲ್ಲಿಂದ ಕಾಲ್ನಡಿಗೆಯ ದೂರ. ರಾಶ್ ಬಿಹಾರಿ ಅವೆನ್ಯೂ ಸ್ಟೇಷನ್ನ ಮೆಟ್ರೋ ನಿಲ್ದಾಣ ಕೂಡ ಇಲ್ಲಿಗೆ ಹತ್ತಿರದಲ್ಲೇ ಇದೆ. 7. ಏಕ್ ಡಾಲಿಯಾ ಎವರ್ ಗ್ರೀನ್ ಕ್ಲಬ್. 1943ರಿಂದ ನಡೆಯುತ್ತಿರುವ ಈ ದುರ್ಗಾಪೂಜೆಯ ಪೆಂಡಾಲ್ ಪ್ರಸಿದ್ಧವಾಗಿರುವುದು ಭಾರತದ ಭವ್ಯ ಸುಂದರ ದೇವಾಲಯಗಳ ಪ್ರತಿಕೃತಿಗಳಿಗಾಗಿ. ಈ ದೇವಾಲಯಗಳ ಸಂಪೂರ್ಣ ವಿನ್ಯಾಸ, ಅಲಂಕಾರ,
ವಿಗ್ರಹ ಮತ್ತು ದೀಪಾಲಂಕಾರಗಳನ್ನು ಇಲ್ಲಿ ಯಥಾವತ್ತಾಗಿ ನಿರ್ಮಿಸಲಾಗುತ್ತದೆ. 2021ರಲ್ಲಿ ಇಲ್ಲಿ ಥಾಯ್ಲೆಂಡ್ನ ಸುಂದರ ಬೌದ್ಧ ದೇವಾಲಯದ ಪ್ರತಿಕೃತಿಯನ್ನು ಫೈಬರ್ ಗ್ಲಾಸ್ನಲ್ಲಿ ರಚಿಸಲಾಗಿತ್ತು. ಕಳೆದ ವರ್ಷ ತಂಜಾವೂರಿನ ತಂಜಾಯಿ ಪೆರಿಯ ಕೋವಿಲ್ನ ಪ್ರತಿಕೃತಿಯನ್ನು ತಯಾರಿಸಲಾಗಿತ್ತು. ಕಲ್ಕತ್ತಾದಲ್ಲಿ ಎಲ್ಲಕ್ಕಿಂತ ದೊಡ್ಡ ದುರ್ಗಾ ವಿಗ್ರಹ ಸ್ಥಾಪನೆಯಾಗುವುದು ಇಲ್ಲಿ. ಇಲ್ಲಿ ಪ್ರತಿ ವರ್ಷ ಯಾವುದಾದರೂ ಒಂದು ವಿಶೇಷ ಗಿಮಿಕ್ಸ್ ಇರುವ ಕಾರಣದಿಂದ ಇದು ಕಲ್ಕತ್ತಾದ ಜನಪ್ರಿಯ ಪೆಂಡಾಲ್ಗಳಲ್ಲಿ ಒಂದಾಗಿದೆ. ಏಕ್ ಡಾಲಿಯಾ ಎವರ್ ಗ್ರೀನ್ ಕ್ಲಬ್ ಇರುವುದು ದಕ್ಷಿಣ ಕಲ್ಕತ್ತಾದಲ್ಲಿ. ಮಂಡಿ ವಿಲ್ಲಾ ಗಾರ್ಡನ್ಸ್ ಬಳಿ. ಕಾಲಿಘಾಟ್ ಮೆಟ್ರೋ ಇಲ್ಲಿಗೆ ಸಮೀಪದ ಮೆಟ್ರೋ ನಿಲ್ದಾಣ. 8. ಜೋಧ್ಪುರ್ ಪಾರ್ಕ್. ದಕ್ಷಿಣ ಕಲ್ಕತ್ತಾದಲ್ಲಿ ಎಲ್ಲಕ್ಕಿಂತ ದೊಡ್ಡ ಪೆಂಡಾಲ್ ಇರುವುದು ಜೋಧ್ಪುರ್ ಪಾರ್ಕ್ನಲ್ಲಿ. ಸಾಂಪ್ರದಾಯಿಕ ಆಚರಣೆಗಳು ಮತ್ತು ಹೈಟೆಕ್ ತಂತ್ರಜ್ಞಾನಗಳ ಸಮ್ಮಿಲನ ಇಲ್ಲಿ ಕಾಣಬಹುದು. 2018ರಲ್ಲಿ ಈ ಪೆಂಡಾಲ್ನಲ್ಲಿ ಡಿಜಿಟಲ್ ತಂತ್ರಜ್ಞಾನದ ಪ್ರದರ್ಶನ ನಡೆದಿತ್ತು. ದೇವಿಯ ಮೂರ್ತಿಯ ಸಹಿತ ಪೆಂಡಾಲ್ನ ಹೆಚ್ಚಿನ ವಿಗ್ರಹ ಮತ್ತು ಅಲಂಕಾರಗಳನ್ನು ಡಿಜಿಟಲ್ ಪ್ರಿಂಟರ್ನಲ್ಲಿ ಮುದ್ರಿಸಿದ ಭಾಗಗಳಿಂದ ತಯಾರಿಸಲಾಗಿತ್ತು. ಜೋಧ್ಪುರ್ ಪಾರ್ಕ್ ಇರುವುದು ದಕ್ಷಿಣ ಕಲ್ಕತ್ತಾದ ಜದಾಪುರ್ ಥಂಡ ಎಂಬಲ್ಲಿ. ಢಾಕುರಿಯಾ ಇಲ್ಲಿಗೆ ಹತ್ತಿರದ ರೈಲು ನಿಲ್ದಾಣ. 9. ಬೋಸೆಪುಕರ್ ಶೀತಲಾ ಮಂದಿರ್. ಬೋಸೆಪುಕರ್ ಶೀತಲಾ ಮಂದಿರ್ನ ದುರ್ಗಾ ಪೆಂಡಾಲ್ 60 ವರ್ಷಗಳ ಹಿಂದೆ ಆರಂಭವಾಗಿತ್ತು. ಭಾರತದ ಗ್ರಾಮೀಣ ಸಂಸ್ಕೃತಿಯನ್ನು ಈ ಪೆಂಡಾಲ್ ಪ್ರತಿಬಿಂಬಿಸುತ್ತದೆ. ಇಲ್ಲಿನ ವಿಗ್ರಹವನ್ನು ಆದಿವಾಸಿ ಕಲಾಕಾರರು ಸುಟ್ಟ ಕಟ್ಟಿಗೆ, ಆವೆ ಮಣ್ಣು ಮತ್ತು ಸೆಣಬಿನ ಹಗ್ಗಗಳಿಂದ ತಯಾರಿಸುತ್ತಾರೆ. ಆದಿವಾಸಿಗಳ ಕಲಾಕೃತಿಗಳಿಂದ ಪೆಂಡಾಲ್ನ ಅಲಂಕಾರ ನಡೆಯುತ್ತದೆ. ಇವರು ರಚಿಸುವ ಟ್ಯಾಟೂಗಳು ಇಲ್ಲಿ ಜನಪ್ರಿಯವಾಗಿವೆ. ದಕ್ಷಿಣ ಕಲ್ಕತ್ತಾದ ಬೋಸೆಪುಕರ್ ಕಷ್ಟ ಎಂಬಲ್ಲಿ ಈ ಪೆಂಡಾಲ್ ಇದೆ. ಬಾಲಿಗಂಜ್ ಇಲ್ಲಿಗೆ ಹತ್ತಿರದ ಮೆಟ್ರೋ ಸ್ಟೇಷನ್. 10. ಡಮ್ ಡಮ್ ಪಾರ್ಕ್. ಪೆಂಡಾಲ್ಗಳು ಸುಪ್ರಸಿದ್ಧವಾಗಿರುವುದು ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆಗಳಿಗಾಗಿ. ಆದರೆ ಡಮ್ ಡಮ್ ಪಾರ್ಕ್ನಲ್ಲಿ ಎಲ್ಲವೂ ನವನವೀನ. ಇಲ್ಲಿನ ಎಲ್ಲ ವಿಷಯಗಳಲ್ಲೂ ಆವಿಷ್ಕಾರಿ ಸೃಜನಶೀಲತೆ ಎದ್ದು ಕಾಣುತ್ತದೆ. ಅಮೂರ್ತ ಕಲಾ ಪ್ರಕಾರದ ಅಲಂಕಾರದಿಂದ ಹಿಡಿದು ದೇವಿಯ ಆಭರಣಗಳ ತನಕ ಎಲ್ಲವೂ ನವೀನ ಶೈಲಿಯಲ್ಲಿರುತ್ತವೆ. ದುರ್ಗೆಯ ವಿಗ್ರಹಕ್ಕೆ ಆಕರ್ಷಕ ಬಣ್ಣಗಳನ್ನು ಬಳಸುವ ಕಾರಣ ಕಣ್ಣು ಕುಕ್ಕುವಂತೆ ಇರುತ್ತದೆ. ಹೀಗಾಗಿ ಧಾರ್ಮಿಕ ಸಂಪ್ರದಾಯಗಳಿಗಾಗಿ ಇಲ್ಲಿಗೆ ಭೇಟಿ ನೀಡುವವರು ವಿರಳ. ಇಲ್ಲಿ ಹೊಸತೇನು ಮಾಡಿದ್ದಾರೆ ಎಂದು ತಿಳಿಯಲು ಬರುವವರೇ ಹೆಚ್ಚು. ಈ ಪೆಂಡಾಲ್ನಲ್ಲಿ ದಸರೆಯ ಎಲ್ಲ ದಿನಗಳಲ್ಲೂ ನಡೆಯುವ ಜಾನಪದ ನೃತ್ಯ, ಸಂಗೀತಗಳ ಕಾರ್ಯಕ್ರಮ ಕೂಡ ಜನಪ್ರಿಯವಾಗಿದೆ. ಕಲ್ಕತ್ತಾದ ದಕ್ಷಿಣ ಡಮ್ ಡಮ್ ಪ್ರದೇಶದಲ್ಲಿ ಈ ಪೆಂಡಾಲ್ ಇದೆ. ಇಲ್ಲಿಗೆ ಹತ್ತಿರದ ಮೆಟ್ರೋ ನಿಲ್ದಾಣ ಬೆಲ್ಗಾಚಿಯ. 6. ಬಂಗಾರಪೇಟೆಯಲ್ಲಿ ವರ್ಷವಿಡೀ ರಾಜ್ಯೋತ್ಸವ. ಪ್ರತಿ ವರ್ಷ ನವೆಂಬರ್ 1 ಬಂದರೆ ಸಾಕು, ಎಲ್ಲೆಡೆ ಕನ್ನಡ ಭಾಷಾ ಪ್ರೇಮ ಹುಟ್ಟಿಕೊಳ್ಳುತ್ತದೆ. ಕೊರಳಲ್ಲಿ ಕನ್ನಡದ ಬಗ್ಗೆ ಘೋಷಣೆ, ಸಂಭ್ರಮದ ಮೆರವಣಿಗೆ, ಅಲ್ಲಲ್ಲಿ ವೇದಿಕೆಯಲ್ಲಿ ಕನ್ನಡದ ಬಗ್ಗೆ ಪುಂಖಾನುಪುಂಖವಾಗಿ ನಡೆಯುವ ಭಾಷಣ. ಮಾರನೆಯ ದಿನ ಯಥಾ ರೀತಿ ಭಾಷಾ ಪ್ರೇಮ ತಗ್ಗಿ ಮತ್ತೆ ಅಂತ ಪ್ರೀತಿ ಕಾಣಲು ಮುಂದಿನ ವರ್ಷದವರೆಗೆ ಕಾಯಬೇಕು. ಕೇವಲ ಒಂದು ದಿನಕ್ಕೆ ಮೀಸಲಾಗುವ ಇಂತಹ ರಾಜ್ಯೋತ್ಸವ ಆಚರಣೆಗಳ ಮಧ್ಯೆ ಕೋಲಾರ ಭಾಗದಲ್ಲಿ ಸತತ 15 ವರ್ಷಗಳಿಂದ ಪ್ರತಿ ತಿಂಗಳು ರಾಜ್ಯೋತ್ಸವ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆಯುತ್ತದೆ ಎಂದರೆ ನಂಬುತ್ತೀರಾ? ಡಾ. ರಾಜ್ಕುಮಾರ್ ಗೋಕಾಕ್ ಚಳುವಳಿಯ ಕಹಳೆಯನ್ನು ಮೊಳಗಿಸಿದ ಕೋಲಾರ ಜಿಲ್ಲೆಯ ಬಂಗಾರಪೇಟೆಗೆ ಬಂದರೆ ನಿಜವಾದ ಕನ್ನಡ ಪ್ರೇಮ ಕಾಣಿಸುತ್ತದೆ. ಈ ರಾಜ್ಯೋತ್ಸವ ನಡೆಸುವವರಲ್ಲಿ ಕನ್ನಡಿಗರಿಗಿಂತ ತೆಲುಗು, ತಮಿಳು ಭಾಷಿಕರೇ ಅಧಿಕ ಸಂಖ್ಯೆಯಲ್ಲಿ ಇರುತ್ತಾರೆ ಎಂಬುದು ನಿಜಕ್ಕೂ ಅಭಿಮಾನದ ವಿಷಯ. ಕನ್ನಡ ಭಾಷಾ ಪ್ರೇಮವನ್ನು ಕೇವಲ ರಾಜ್ಯೋತ್ಸವ ದಿನಕ್ಕೆ ಸೀಮಿತಗೊಳಿಸದೆ ಅದನ್ನು ನಿತ್ಯ ಬಳಕೆ ಮಾಡುವ ಮೂಲಕ ನಿತ್ಯೋತ್ಸವವನ್ನಾಗಿಸಬೇಕು. ನಡೆನುಡಿ, ಆಚಾರ ವಿಚಾರಗಳಲ್ಲಿ ಕನ್ನಡ ಭಾಷೆ ಬಳಸುವ ಉದ್ದೇಶದಿಂದ ಪ್ರತಿ ತಿಂಗಳು ನಡೆಯುವಂತ ಈ ಕರ್ನಾಟಕ ರಾಜ್ಯೋತ್ಸವ ದಿನಾಚರಣೆ ಇಡೀ ಕರ್ನಾಟಕ ರಾಜ್ಯಕ್ಕೆ ಮಾದರಿಯಾಗಿದೆ. ಕೋಲಾರ ಜಿಲ್ಲೆ ಆರಂಭದಿಂದಲೂ ತೆಲುಗು ಮತ್ತು ತಮಿಳು ಭಾಷೆಗಳ ಪ್ರಭಾವಕ್ಕೊಳಗಾದ ಜಿಲ್ಲೆ. ಉದ್ಯೋಗ ಅರಸಿ ಬಂದು ಇಲ್ಲಿಯೇ ನೆಲೆ ಕಂಡುಕೊಂಡಿರುವ ಅನ್ಯ ಭಾಷಿಕರ ಸಂಖ್ಯೆ ಹೆಚ್ಚು. ಹಾಗಂತ ಇಲ್ಲಿ ಕನ್ನಡಾಭಿಮಾನಿಗಳಾಗಲಿ, ತಾಯಿ ಭುವನೇಶ್ವರಿಯ ಆರಾಧಕರಾಗಲಿ ಕಡಿಮೆ ಸಂಖ್ಯೆಯಲ್ಲಿಲ್ಲ. ವರ್ಷಪೂರ್ತಿ ಇಲ್ಲಿ ಕನ್ನಡದ ಹಬ್ಬ ನಡೆಯುತ್ತದೆ. 2008ರಲ್ಲಿ ಆರಂಭ. 2008ರಲ್ಲಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆಯನ್ನು ನಿತ್ಯ ನೂತನವಾಗಿಸಬೇಕು ಎಂಬ ಸಲಹೆ ಹಿರಿಯರಿಂದ ಬಂತು.
ಸಂಘದ ಹಿರಿಯ ಸದಸ್ಯರಾಗಿದ್ದ ಕುಸುಮ ಮುನಿರಾಜ, ರಂಗರಾಮಯ್ಯ, ಸೂರ್ಯನಾರಾಯಣರಾವ್, ಗೋವಿಂದಪ್ಪ, ಹೇಮಂತಕುಮಾರ, ಮುರಳಿ, ಪ್ರಸಾದ, ವಿ. ರಮೇಶ್ ಸೇರಿದಂತೆ ಇನ್ನೂ ಅನೇಕ ಕನ್ನಡದ ಕಟ್ಟಾಳುಗಳು ಇನ್ನು ಮುಂದೆ ಪ್ರತಿ ತಿಂಗಳು ಇದೇ ಮಾದರಿಯಲ್ಲಿ ರಾಜ್ಯೋತ್ಸವ ಆಚರಿಸೋಣ ಎಂದು ಮಾಡಿದ ತೀರ್ಮಾನ ಇಲ್ಲಿಯವರೆಗೂ ಸಾಂಗೋಪಾಂಗವಾಗಿ ಸಾಗಿ ಬಂದಿದೆ. ಹಾಗಂತ ಸಮಿತಿಯವರು ಕಾರ್ಯಕ್ರಮದ ನೆಪದಲ್ಲಿ ಯಾರಿಂದಲೂ ನಯಾ ಪೈಸೆ ನೇರವು ಸ್ವೀಕರಿಸುವುದಿಲ್ಲ. ಕೆಲವರು ಒತ್ತಾಯ ಪೂರ್ವಕವಾಗಿ ಕಾರ್ಯಕ್ರಮ ನಡೆಸಲು ಧನ ಸಹಾಯ ಮಾಡಲು ಬಂದರೂ ವಿನಯ ಪೂರ್ವಕ ತಿರಸ್ಕರಿಸಿದ್ದೇವೆ. ನಮಗೆ ಅನ್ನ ನೀಡಿದ ಈ ತಾಯಿಯ ಸೇವೆ ಮಾಡುವುದು ನಮ್ಮ ಧರ್ಮ. ಬಹುಶಃ ನಾವು ಹಿಂದಿನ ಜನ್ಮದಲ್ಲಿ ಕನ್ನಡಾಂಬೆಯ ಸಾಲ ತೆಗೆದುಕೊಂಡಿರಬೇಕು. ಹೀಗಾಗಿ ಈ ಜನ್ಮದಲ್ಲಿ ಈ ಮೂಲಕ ತೀರಿಸುತ್ತಿದ್ದೇವೆ ಎಂದು 25 ವರ್ಷಗಳಿಂದ ಸಂಘದ ಅಧ್ಯಕ್ಷರಾಗಿರುವ ಡಾ. ಎಂ. ಸುಬ್ರಮಣಿ, ಪಲ್ಲವಿ ಮಣಿ ಹೇಳುತ್ತಾರೆ. 2008ರ ರಾಜ್ಯೋತ್ಸವಕ್ಕೆ ಕೇರಳದಿಂದ ಆನೆಯನ್ನು ತರಿಸಿ ಅಂಬಾರಿಯ ಮೇಲೆ ಭುವನೇಶ್ವರಿಯ ಮೆರವಣಿಗೆ ನಡೆಸಿದ್ದರು. ಹೆಲಿಕಾಪ್ಟರ್ ಮೂಲಕ ಹೂಮಳೆ ಸುರಿಸಿದ್ದರು. 16 ಕಲಾ ತಂಡಗಳು ಪ್ರದರ್ಶನ ನಡೆಸಿದ್ದವು. ಪ್ರತಿ ತಿಂಗಳ ಕಾರ್ಯಕ್ರಮ ಇದು. ಮಕ್ಕಳಿಗೆ, ಯುವಕರಿಗೆ ಸ್ಪರ್ಧೆ, ಸಾಹಿತ್ಯ ರಚನೆ, ಭಾಷಣ, ಚಿತ್ರ ರಚನೆಯಂಥ ತರಾವರಿ ರಚನಾತ್ಮಕ ಚಟುವಟಿಕೆಗಳು ಇಲ್ಲಿ ನಡೆಯುತ್ತವೆ. ರಾಜ್ಯದ ವಿವಿಧೆಡೆಗಳ ಸಾಹಿತಿಗಳು, ಚಿಂತಕರು, ಹಾಸ್ಯ ಕಲಾವಿದರು, ಗಾಯಕರು, ಸೈನಿಕರು, ಸಾಧಕರು ಇಲ್ಲಿಗೆ ಬಂದು ಹೋಗಿದ್ದಾರೆ. ಹೀಗೆ ಬಂದವರ ಯಾದಿಯಲ್ಲಿ ಎಸ್. ಬಿ. ಬಾಲಸುಬ್ರಹ್ಮಣ್ಯಂ, ಸಾಲುಮರದ ತಿಮ್ಮಕ್ಕ, ಬಿಸಿಲೂರು ಸಿಂಧನೂರ ಪಟ್ಟಣಕ್ಕೆ ಹಸೂರು ಶೃಂಗಾರ ತೊಡಿಸಿದ ರಾಮಬಾಬುರಂಥ ಸಾಧಕರು ಸೇರಿದ್ದಾರೆ. ರಾಜ್ಯೋತ್ಸವ ದಿನದಲ್ಲಂತೂ ಸ್ತಬ್ಧ ಚಿತ್ರ, ಪಲ್ಲಕ್ಕಿ ಮೆರವಣಿಗೆ, ಭುವನೇಶ್ವರಿ ದೇವಿಯ ಪೂಜೆ, ಕಲಾ ತಂಡಗಳ ಪ್ರದರ್ಶನ ಹೀಗೆ ದಸರಾ ಮೆರವಣಿಗೆ ರೀತಿಯಲ್ಲಿಯೇ ಇಲ್ಲಿ ವೈಭವದಿಂದ ಕರ್ನಾಟಕ ರಾಜ್ಯೋತ್ಸವ ನಡೆಯುತ್ತದೆ. ಕನ್ನಡದ ಬೆಳವಣಿಗೆಗೆ ಶ್ರಮಿಸುವ ಸಂಸ್ಥೆ. 1968ರಲ್ಲಿ ಸ್ಥಾಪನೆಯಾದ ಬಂಗಾರಪೇಟೆ ಕನ್ನಡ ಸಂಘ ವೈವಿಧ್ಯಮಯ ಕನ್ನಡಪರ ಕಾರ್ಯಕ್ರಮಗಳನ್ನು ನಡೆಸುವ ಮೂಲಕ ಕನ್ನಡಾಂಬೆಯ ಸೇವೆ ಮಾಡುತ್ತಾ ಬಂದಿದೆ. ಕನ್ನಡ ನಾಮಫಲಕಗಳ ಅಳವಡಿಕೆಗೆ ಮನವೊಲಿಸುವುದು, ಸ್ಥಳೀಯ ಆಡಳಿತದಲ್ಲಿ ಸರಕಾರಿ ಮತ್ತು ಖಾಸಗಿ ಸಂಸ್ಥೆಗಳಲ್ಲಿ ಭಾಷಾ ಜಾಗೃತಿಯನ್ನು ಮೂಡಿಸುವುದು, ಕನ್ನಡ ನಾಟಕ ಪ್ರದರ್ಶನ, ಕನ್ನಡ ಭಾಷಾ ಕೃತಿಗಳನ್ನೊಳಗೊಂಡ ಗ್ರಂಥಾಲಯ, ಪುಸ್ತಕ ಪ್ರೇಮ ಅಭಿಯಾನ, ಕವಿಗೋಷ್ಠಿ, ಚಿಂತನಗೋಷ್ಠಿ ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಈ ಕನ್ನಡ ಸಂಘ ನಡೆಸುತ್ತಾ ಬಂದಿರುವ ಕಾರಣ ಅಲ್ಲಿನ ಪರಿಸರದಲ್ಲಿ ಕನ್ನಡ ಭಾಷೆ ಬೆಳೆಯಲು ಅವಕಾಶವಾಗಿದೆ. ವಿಶೇಷ ದಿನಗಳಲ್ಲಿ ಸ್ಥಳೀಯ ಪ್ರತಿಭೆಗಳಿಂದ ಸಾಂಸ್ಕೃತಿಕ ಕಾರ್ಯಕ್ರಮ, ಐ.ಎ.ಎಸ್. ಕೆ.ಎ.ಎಸ್. ನಲ್ಲಿ ಸಾಧನೆ ಮಾಡಿದ ಸಾಧಕರು ಹಾಗೂ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ ಪುರಸ್ಕಾರ, ಎಲೆಮರೆಕಾಯಿಗಳಂತಿರುವ ಸಮಾಜ ಸೇವಕರನ್ನು ಪರಿಚಯಿಸಿ ಅವರಿಗೆ ಸನ್ಮಾನ ಹೀಗೆ ಸಂಘದ ಕಾರ್ಯಕ್ರಮಗಳು ವೈವಿಧ್ಯಮಯವಾಗಿವೆ. ವಿದ್ಯಾರ್ಥಿಗಳ ಜೊತೆಗೆ ಅವರ ಸಾಧನೆಗೆ ಪ್ರೇರಣೆಯಾಗಿರುವ ಶಿಕ್ಷಕರಿಗೂ, ಪಾಲಕರಿಗೂ ಇಲ್ಲಿ ಸನ್ಮಾನ ಮಾಡಲಾಗುತ್ತದೆ. ಸಂಕಷ್ಟದಲ್ಲಿರುವ ಜನರಿಗೆ ದೇಣಿಗೆ ಸಂಗ್ರಹಿಸಿ ನೀಡುವ ಮೂಲಕ ಜನಾನುರಾಗ ಗಳಿಸಿಕೊಂಡಿದೆ ಈ ಸಂಘ. ಹಾದಿನ ಇದು ದಿನ ಮೊದಲೇ ತಿಂಗಳ ರಾಜ್ಯೋತ್ಸವದ ತಯಾರಿ. ತಿಂಗಳ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕಾಗಿ ಸಮಿತಿಯ 40 ಜನ ಸದಸ್ಯರು 15 ದಿನಗಳ ಮೊದಲೇ ಯೋಜನೆ ಹಾಕಿಕೊಳ್ಳುತ್ತಾರೆ. ಯಾರನ್ನು ಅತಿಥಿಯಾಗಿ ಕರೆಸಬೇಕು, ಅವರ ಸಾಧನೆ ಏನು, ಯಾರು ಯಾರಿಗೆ ಸನ್ಮಾನ ಮಾಡಬೇಕು, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹೇಗಿರಬೇಕು, ಊಟದ ವ್ಯವಸ್ಥೆ ಹೇಗೆ ಎಂಬೆಲ್ಲ ಕುರಿತಾಗಿ ಚರ್ಚಿಸಿ ತೀರ್ಮಾನ ತೆಗೆದುಕೊಳ್ಳುತ್ತಾರೆ. ಪ್ರತಿ ತಿಂಗಳು 1ನೆಯ ತಾರೀಕಿನಂದು ಸಾಯಂಕಾಲ 5 ಗಂಟೆಗೆ ವಾಣಿಜ್ಯ ಸ್ಥಳ ಹಾಗೂ ಜನನಿಬಿಡ ಪ್ರದೇಶವಾಗಿರುವ ಬಂಗಾರಪೇಟೆಯ ಕುವೆಂಪು ವೃತ್ತದಲ್ಲಿ ರಾಜ್ಯೋತ್ಸವದ ತಯಾರಿ ನಡೆಯುತ್ತದೆ. ಯಾರೋ ಬಂದು ಆ ಸಮಾರಂಭದ ಬಯಲು ರಸ್ತೆಯನ್ನು ಸ್ವಚ್ಛಗೊಳಿಸುತ್ತಾರೆ. ಶಾಮಿಯಾನ, ಚೇರ್ ಹಾಕುತ್ತಾರೆ. ಮತ್ತಾರೋ ಬಂದು ಲೈಟಿಂಗ್, ಮೈಕ್ ಹಾಕುತ್ತಾರೆ. ಇನ್ನು ಕೆಲವರು ಅಡುಗೆ ತಯಾರಿ ನಡೆಸುತ್ತಾರೆ. ಹೀಗೆ ಹೆಚ್ಚು ಕಡಿಮೆ ಸಂಜೆ 6:30ರ ಹೊತ್ತಿಗೆ ವಿಶಾಲವಾದ ರಂಗುರಂಗಿನ ವೇದಿಕೆ ನಿರ್ಮಾಣವಾಗುತ್ತದೆ. ಅಕ್ಕಪಕ್ಕದ ತಮಿಳು, ತೆಲುಗು, ಕನ್ನಡ ವ್ಯಾಪಾರಸ್ಥರು ಈ ಕಾರ್ಯಕ್ರಮಕ್ಕೆ ಪೂರ್ಣ ಸಹಕಾರ ನೀಡುತ್ತಾರೆ. ಇಂಥವರನ್ನೇ ಕರೆಯಬೇಕು ಎಂಬ ಸಂಪ್ರದಾಯವಿಲ್ಲದ ಈ ಕಾರ್ಯಕ್ರಮಕ್ಕೆ ಜನರು ಎಲ್ಲೆಲ್ಲಿಂದಲೋ ಬರುತ್ತಾರೆ. ಅರೆಘಳಿಗೆಯಲ್ಲಿ ಎಲ್ಲಾ ಕುರ್ಚಿಗಳು ಭರ್ತಿಯಾಗುತ್ತವೆ.
ಕಾರ್ಯಕ್ರಮದ ನೇತೃತ್ವ ವಹಿಸಿಕೊಂಡಿರುವ ಡಾಕ್ಟರ್ ಸುಬ್ರಹ್ಮಣಿಯವರು ವೇದಿಕೆಗೆ ಬಂದು ಆ ದಿನದ ವಿಶೇಷತೆ ಕುರಿತು ಸಭಿಕರಿಗೆ ಮಾಹಿತಿ ನೀಡುತ್ತಾರೆ. ತಾಯಿ ಭುವನೇಶ್ವರಿಗೆ ಪೂಜೆ ಮಾಡುವ ಮೂಲಕ ನಾಡಗೀತೆಯನ್ನು ಹಾಡಿ ತಿಂಗಳ ರಾಜ್ಯೋತ್ಸವಕ್ಕೆ ಚಾಲನೆ ನೀಡುತ್ತಾರೆ. ಕಾರ್ಯಕ್ರಮ ಅಚ್ಚುಕಟ್ಟಾಗಿ ರಾತ್ರಿ 8:30ಕ್ಕೆ ಸಮಾರೋಪವಾಗುತ್ತದೆ. ಕಾರ್ಮಿಕರಿಗೆ, ವ್ಯಾಪಾರಸ್ಥರಿಗೆ, ವಿದ್ಯಾರ್ಥಿಗಳಿಗೆ, ಕೃಷಿಕರಿಗೆ ಅನುಕೂಲವಾಗಲಿ ಎಂಬ ಉದ್ದೇಶದಿಂದ ಕಾರ್ಯಕ್ರಮಕ್ಕೆ ಸಂಜೆಯ ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೇವೆ. ಈ ಕಾರಣವಾಗಿಯೇ ಹೆಚ್ಚಿನ ಸಂಖ್ಯೆಯಲ್ಲಿ ಜನರು ಪಾಲ್ಗೊಳ್ಳುತ್ತಾರೆ ಎಂದು ಡಾಕ್ಟರ್ ಸುಬ್ರಹ್ಮಣಿ ಹೇಳುತ್ತಾರೆ. ಈ ರೀತಿ ಯಾರಿಗೂ ಭಾರವಾಗದೆ, ಮತ್ತೊಬ್ಬರಿಗೆ ತೊಂದರೆಯಾಗದ ರೀತಿಯಲ್ಲಿ ಕಾರ್ಯಕ್ರಮ ನಡೆಯುವುದರಿಂದಲೇ ಎಲ್ಲರಿಗೂ ಇಷ್ಟವಾಗಿ, ಯಶಸ್ವಿಯಾಗಿ ಮುನ್ನಡೆದುಕೊಂಡು ಹೋಗುತ್ತಿದೆ. ಕಾರ್ಯಕ್ರಮದ ಬಳಿಕ ಶಾಮಿಯಾನ ಹಾಕಿದವರು, ವೇದಿಕೆ, ಮೈಕ್, ಲೈಟಿಂಗ್ ಹೀಗೆ ಪ್ರತಿಯೊಂದು ಕೆಲಸಗಳನ್ನು ಮಾಡಿದ ಕೆಲಸಗಾರರಿಗೆ ಸ್ವತಃ ಕಾರ್ಯಕ್ರಮ ಸಂಘಟಕರೇ ಊಟ ಬಡಿಸಿ ಬಳಿಕ ತಾವು ಊಟ ಮಾಡುವ ಸಂಪ್ರದಾಯ ಇಟ್ಟುಕೊಂಡಿರುವುದು ಎಲ್ಲರ ವಿಶ್ವಾಸಕ್ಕೆ ಇನ್ನೊಂದು ಮುಖ್ಯ ಕಾರಣ. ಸ್ವಾಭಿಮಾನದ ಕನ್ನಡ ಬಾವುಟ. ಯಾರಿಂದಲೂ ಯಾವುದೇ ಆರ್ಥಿಕ ನಿರೀಕ್ಷೆ ಇರಿಸಿಕೊಳ್ಳದ ಬಂಗಾರಪೇಟೆ ಕನ್ನಡ ಸಂಘದ ಅಧ್ಯಕ್ಷರು ಹಾಗೂ ಸಂಘದ ಸದಸ್ಯರು ಕನ್ನಡಾಂಬೆಯ ಕೆಲಸವನ್ನು ತಮ್ಮ ಮನೆಯ ಕೆಲಸದಂತೆ ಮಾಡಿಕೊಂಡು ಹೋಗುತ್ತಿದ್ದಾರೆ. ಹೀಗೆ ಕನ್ನಡಾಭಿಮಾನವನ್ನು ಮೆರೆಯುತ್ತಾ ಯಾವ ಕನ್ನಡಿಗನಿಗೂ ಸಾಟಿ ಇಲ್ಲದಂತೆ ಕನ್ನಡ ಬಾವುಟವನ್ನು ಸ್ವಾಭಿಮಾನದಿಂದ ಇಲ್ಲಿ ಹಾರಿಸುತ್ತಿರುವುದು ನಿಜಕ್ಕೂ ಪ್ರಶಂಸನೀಯ. ಈ ಭಾಗದಲ್ಲಿ ಕನ್ನಡ ಸಂಘ ಇಂದು ವೈಭವದ ಉತ್ತುಂಗಕ್ಕೆ ಏರಲು ಅಲ್ಲಿನ ಅನ್ಯ ಭಾಷಿಕರು ಕಾರಣರಾಗಿದ್ದಾರೆ. ಇದೆಲ್ಲ ಬೆಳವಣಿಗೆಗೆ ನಮ್ಮಲ್ಲಿರುವ ಅನ್ನ ನೀಡಿದ ಕನ್ನಡ ಭಾಷೆಯ ಮೇಲಿನ ಪ್ರೇಮ, ಸ್ಥಳೀಯರ, ವರ್ತಕರ ಸಹಕಾರ ಕಾರಣ ಎನ್ನುತ್ತಾರೆ ಡಾಕ್ಟರ್ ಸುಬ್ರಹ್ಮಣಿ. ಏನೇ ಆಗಲಿ, ಮಾತೃಭಾಷೆಗಿಂತ ತಾವು ನೆಲೆಸಿರುವ ನೆಲದ ಭಾಷೆಯ ಮೇಲೆ ಅದನ್ನು ಮಮತೆ ಹೊಂದಿದ ಇವರೆಲ್ಲರೂ ಅಭಿನಂದನಾರ್ಹರು. 7 ಕನ್ನಡದ ಪ್ರಥಮ ಚಿಕಣಿ ಶಾಸನ, ಕನ್ನಡ ಲಿಪಿಯ ಪ್ರಥಮ ನಾಣ್ಯ. ಕರ್ನಾಟಕದ ಪ್ರಾಚೀನ ರಾಜಮನೆತನವಾದ ಬನವಾಸಿ ಕದಂಬರ ರಾಜಧಾನಿ ವೈಜಯಂತಿ ಅಂದರೆ ಈಗಿನ ಬನವಾಸಿಯು ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ ತಾಲೂಕಿನ ವರದಾ ನದಿಯ ದಂಡೆಯ ಮೇಲಿದೆ. 17 ವರ್ಷಗಳ ಹಿಂದೆ ಅಂದರೆ 2006ರಲ್ಲಿ ವರದಾ ನದಿಯಲ್ಲಿ 1000 ರೂಪಾಯಿ ಸಂಖ್ಯೆಯಲ್ಲಿ ವಿವಿಧ ತೂಕದ ಮತ್ತು ಗಾತ್ರದ ಪೋಟಿನ್ ನಾಣ್ಯ, ತಾಮ್ರ, ತವರ ಮತ್ತು ಸೀಸ ಮಿಶ್ರಿತ ಒಂದು ವಿಶಿಷ್ಟ ಲೋಹಗಳು ದೊರಕಲು ಪ್ರಾರಂಭಿಸಿದವು. ಈ ಪ್ರಕ್ರಿಯೆ ಈಗಲೂ ನಡೆಯುತ್ತಾ ಇದೆ. ಈ ನಾಣ್ಯಗಳ ಮೇಲೆ ಶಂಖ, ಚಕ್ರ, ಕಮಲ ಮೊದಲಾದ ವೈಷ್ಣವ ಚಿಹ್ನೆಗಳಿದ್ದು, ಕೆಲವೊಂದು ನಾಣ್ಯಗಳಲ್ಲಿ ಕನ್ನಡ ಲಿಪಿಯ ಶ್ರೀ ಮಾನರಾಶಿ ಅಥವಾ ಶ್ರೀ ದೋಷರಾಶಿ ಎಂಬ ಬರಹಗಳಿದ್ದವು. ಇದರಲ್ಲಿ ಶ್ರೀ ದೋಷರಾಶಿ ಎಂಬ ಬರಹವಿದ್ದ ನಾಣ್ಯ ಕದಂಬ ದೊರೆ 2ನೇ ಕೃಷ್ಣವರ್ಮನಿಗೆ ಕ್ರಿ. ಶ. 516 ಇನದ 540 ಸೇರಿದ್ದೆಂದು ಮೊದಲಿಗೆ ಹೇಳಲಾಗಿತ್ತು. ಆದರೆ ಅನಂತರದಲ್ಲಿ ದೊರೆತ 1ನೇ ಕೃಷ್ಣವರ್ಮನ ತಾಮ್ರ ಶಾಸನದಲ್ಲಿ ಇವನನ್ನು ಶ್ರೀ ದೋಷರಾಶಿ ನರೇಂದ್ರ ಎಂದು ಉಲ್ಲೇಖಿಸಲಾಗಿದೆ. ಇವನ ಕಾಲ್ಮಾನ ಸುಮಾರು ಕ್ರಿ. ಶ. 430 ಇನದ 460. ಇದರ ಆಧಾರದಿಂದ ಕರ್ನಾಟಕದ ನಾಣ್ಯ ಪರಂಪರೆಯಲ್ಲಿ ಪ್ರಥಮತಃ ಕನ್ನಡ ಲಿಪಿಯ ಬಳಕೆ ಸುಮಾರು ಕ್ರಿ. ಶ. 430ರಿಂದ ಪ್ರಾರಂಭವಾಯಿತು ಎಂದು ಗೊತ್ತಾಗುತ್ತದೆ. ಈ ನಾಣ್ಯಗಳ ತೂಕ ಸುಮಾರು 400 ಮಿಲಿಗ್ರಾಮನಿಂದ 560 ಮಿಲಿಗ್ರಾಂ. ಈ ನಾಣ್ಯವನ್ನು ಕನ್ನಡ ಲಿಪಿ ಇರುವ ಪ್ರಥಮ ಚಿಕಣಿ ಶಾಸನ ಎಂದು ಹೇಳಬಹುದು. 8 ಸಂಪ್ರದಾಯ ಆಚರಣೆ. ದಸರಾದಲ್ಲಿ ತೀಜ್, ದೀಪಾವಳಿಯಲ್ಲಿ ದೀಪದಾನ. ದಸರಾದಲ್ಲಿ ಉತ್ತರ ಕರ್ನಾಟಕದ ತಾಂಡಗಳ ಕಡೆಗೆ ಬಂದರೆ ಅಲ್ಲಿ ಕನ್ನಡಿ ತುಣುಕುಗಳನ್ನು ಹಚ್ಚಿ ಹೊಲಿದ, ಕಣ್ಣು ಕೋರೈಸುವ ಬಣ್ಣ ಬಣ್ಣದ ಉಡುಗೆ ತೊಟ್ಟು ತಲೆಯ ಮೇಲೆ ಹಸುರು ಹುಲ್ಲಿನ ಬುತ್ತಿ ಹೊತ್ತು ಕುಣಿಯುವ ಲಂಬಾಣಿ ಬಾಲೆಯರು ಕಂಡು ಬರುತ್ತಾರೆ. ನಾಡಿನೆಲ್ಲೆಡೆ ಹಸುರು ಬೆಳೆ ಉಕ್ಕಲಿ ಎಂದು ಈ ಸಮುದಾಯದವರು ದಸರಾ ಹಬ್ಬದ ವೇಳೆ ಹಸುರು ಬೆಳೆ ಪೋಷಿಸುವ ಆಶಯದೊಂದಿಗೆ ಭಗವಂತನಿಗೆ ಪ್ರಾರ್ಥನೆ ಸಲ್ಲಿಸುವ ಸಂಪ್ರದಾಯವೇ ತೀಜ್ ಹಬ್ಬ. ತೀಜ್ ಮುಗಿಯುತ್ತಿದ್ದಂತೆ ಮುಂಬರುವ ದೀಪಾವಳಿ ಹಬ್ಬದ ವೇಳೆ ಮನೆ ಮನೆಗಳಿಗೆ ತೆರಳಿ ದೀಪದಾನ ಮಾಡಿ ಎಲ್ಲರ ಮನೆಗಳಲ್ಲಿ ಜ್ಯೋತಿ ಬೆಳಗಲಿ ಎಂದು ಹಾರೈಸಿ ಕಾಡು ಹೂಗಳನ್ನು ಕೊಟ್ಟು ಬರುತ್ತಾರೆ. ಈ 2 ಹಬ್ಬಗಳು ಲಂಬಾಣಿಗರ ಪಾಲಿಗೆ ವರ್ಷದಲ್ಲಿ ಬರುವ ದೊಡ್ಡ ಹಬ್ಬಗಳಾಗಿವೆ. ಜಾನಪದ ಸೊಗಡನ್ನು ತುಂಬಿಕೊಂಡು ವರ್ಷದ ನೋವು ಮರೆಸುವುದರ ಜೊತೆಗೆ ಸಂಭ್ರಮಕ್ಕೆ ಕಾರಣವಾಗುವ ಈ ಹಬ್ಬಗಳು ಮುಂದಿನ ವರ್ಷದವರೆಗೂ ಅವರ ಮನಸ್ಸಿನಲ್ಲಿ ಹಚ್ಚ ಹಸುರಾಗಿಯೇ ಉಳಿಯುತ್ತವೆ. ಏನಿದು ತೀಜ್?
ಲಂಬಾಣಿ ಭಾಷೆಯಲ್ಲಿ ತೀಜ್ ಎಂದರೆ ಹಸುರು ಹುಲ್ಲು ತುಂಬಿರುವ ಬುಟ್ಟಿ. ಹಿಂದೆ ಅರಣ್ಯವಾಸಿಗಳಾಗಿದ್ದ ಲಂಬಾಣಿ ಸಮುದಾಯದವರು ಬಹು ಹಿಂದಿನ ಕಾಲದಿಂದಲೂ ಹಸುರು ಬೆಳೆ ಪೋಷಿಸುವ ಸಂಕೇತವಾಗಿ ಆಚರಣೆ ಮಾಡಿಕೊಂಡು ಬಂದಿರುವ ಹಬ್ಬ ಇದು. ಸಕಾಲಕ್ಕೆ ಮಳೆ ಬಂದು ಸಮೃದ್ಧ ಬೆಳೆ ಬರಲಿ, ತಾಂಡಾದಲ್ಲಿ ಆರೋಗ್ಯ ನೆಲೆಸಲಿ ಎಂದು ತೀಜ್, ಹಸುರು ಹುಲ್ಲಿನ ಬುಟ್ಟಿ ಹೊತ್ತ ಅವಿವಾಹಿತ ಯುವತಿಯರು ಈ ಆಚರಣೆಯಲ್ಲಿ ಪಾಲ್ಗೊಳ್ಳುತ್ತಾರೆ. ಹಾಡಿನ ಮೂಲಕ ಪ್ರಾರ್ಥನೆ ಮಾಡುತ್ತಾರೆ. ಗದಗ ಜಿಲ್ಲೆಯ ಬೆಳದಡಿ, ನಾಗಾವಿ, ಯಾದಗಿರಿ ಜಿಲ್ಲೆಯ ಹುಣಸಗಿ, ಕೊಪ್ಪಳ ಜಿಲ್ಲೆಯ ಬಹದ್ದೂರಬಂಡಿ, ಬಾಗಲಕೋಟೆ ಜಿಲ್ಲೆಯ ಹೊಸೂರು, ಮೆಣಸಗಿ, ಮುದುಟಾಗಿ ಸೇರಿದಂತೆ ಉತ್ತರ ಕರ್ನಾಟಕದ ವಿವಿಧ ಭಾಗಗಳಲ್ಲಿನ ತಾಂಡಾಗಳಲ್ಲಿ ಈ ಹಬ್ಬ ಆಚರಣೆಯಲ್ಲಿದೆ. ದುಡಿಯಲು ದೂರದ ಪಟ್ಟಣಗಳಿಗೆ ಹೋಗಿರುವ ಜನರು ದಸರಾ ಹಬ್ಬದ ಮುಂಚಿತವಾಗಿ ತಾಂಡಾಗಳಿಗೆ ಬರುತ್ತಾರೆ. ಮನೆಗೆ ಸುಣ್ಣ ಬಣ್ಣ ಹಚ್ಚಿ ಶೃಂಗರಿಸುತ್ತಾರೆ. ಕಲಬುರಗಿಯಲ್ಲಿ ಗೋಕುಲಾಷ್ಟಮಿಯ ಬಳಿಕ ಈ ಹಬ್ಬ ನಡೆದರೆ, ಇನ್ನು ಕೆಲವು ಭಾಗದಲ್ಲಿ ಶ್ರಾವಣ ಮಾಸದಲ್ಲಿ ಆಚರಿಸುತ್ತಾರೆ. ಕೊಪ್ಪಳ ಜಿಲ್ಲೆಯಲ್ಲಿ ಈಗಲೂ ಈ ಹಬ್ಬ ಶ್ರಾವಣ ಮಾಸದಲ್ಲಿಯೇ ನಡೆಯುತ್ತದೆ. ಆದರೆ ಹೆಚ್ಚಿನ ಪ್ರಮಾಣದಲ್ಲಿ ದಸರಾ ವೇಳೆಗೆ ಲಂಬಾಣಿಗರು ತೀಜ್ ಹಬ್ಬ ಆಚರಿಸುತ್ತಾರೆ. ಸಂಪ್ರದಾಯ ಸಂಭ್ರಮ. ಯುವಕರು, ಯುವತಿಯರ ತಾಂಡಾದ ನಾಯಕ ಹಾಗೂ ಕರಭಾರಿಯವರ ಮನೆಗೆ ತೆರಳಿ ತೀಜ್ ಹಬ್ಬ ಆಚರಿಸಲು ಅನುಮತಿ ಕೇಳುತ್ತಾರೆ. ಕರಭಾರಿ ಅನುಮತಿ ನೀಡಿದ ಬಳಿಕ ಯುವಕರು ನದಿ, ಬಾವಿ, ಹಳ್ಳಗಳಲ್ಲಿ ಸ್ನಾನ ಮಾಡಿ ಗುಡಿಗೆ ತೆರಳುತ್ತಾರೆ. ಆರಂಭದಲ್ಲಿ ಗುಡಿಯ ಮುಂದೆ ಭೋಗ್, ಹೋಮ ನಡೆಯುತ್ತದೆ. ದಸರಾ ಆಚರಣೆಯ 9 ದಿನಗಳ ಮುಂಚಿತವಾಗಿ ತಾಂಡಾದ ನಾಯಕ ಅಥವಾ ಸೇವಾಲಾಲ್ ಮಹಾರಾಜ್ ಭಗತ್, ಅರ್ಚಕ, ದೇವಿಗೆ ಪೂಜೆ ನೆರವೇರಿಸುತ್ತಾನೆ. ಪೂಜೆಯ ಬಳಿಕ 9 ಗೋಧಿಕಾಳುಗಳನ್ನು ತಾಂಡಾದ ಹಿರಿಯ ಮಹಿಳೆಯರಿಗೆ ನೀಡುತ್ತಾನೆ. ಅವರು ತಮ್ಮ ಮನೆಯಲ್ಲಿರುವ ಗೋಧಿಕಾಳುಗಳಿಗೆ ಅರ್ಚಕ ಕೊಟ್ಟ ಕಾಳುಗಳನ್ನು ಸೇರಿಸುತ್ತಾರೆ. ತಾಂಡಾದ ಪ್ರತಿಯೊಂದು ಮನೆಯಲ್ಲಿ ಬಿದಿರಿನ ಬುಟ್ಟಿಯಲ್ಲಿ ಮಣ್ಣು, ದೇಸಿ ಆಕಳ ಸೆಗಣಿ ಗುಪ್ಪೆ ಹೊಕ್ಕಿ ಅದರಲ್ಲಿ ಗೋಧಿ ಬೀಜಗಳನ್ನು ನೆಡುತ್ತಾರೆ. ಅದಕ್ಕೆ ಸೂರ್ಯನ ಬೆಳಕು ತಗದಂತೆ ಮುಚ್ಚಿಡುತ್ತಾರೆ. ಪ್ರತಿದಿನ ಸ್ವಲ್ಪ ನೀರು ಚಿಮುಕಿಸುತ್ತಾರೆ. ಇದಕ್ಕೆ ತೀಜ್ಪುರ್ಯರು ಹಸುರು ಹುಲ್ಲು ಮುಚ್ಚಿಡುವುದು ಎಂದು ಕರೆಯುತ್ತಾರೆ. ದೇವಿಯ ಗುಡಿಯ ಮುಂದೆ ಸಮುದಾಯದ ಸ್ತ್ರೀ ಪುರುಷರು ಕಲೆತು ಕೆಂಪು ಮಿಶ್ರಿತ ಹಳದಿ ಬಣ್ಣದ ಕಾಟಿ ಧ್ವಜ ಪ್ರತಿಷ್ಠಾಪಿಸಿ ಅರ್ಚಿಸಿ, ಅದರ ಮುಂದೆ ಇಡೀ ರಾತ್ರಿ ಭಜನೆ, ಹಾಡು, ಕುಣಿತ, ದೇವರ ಪ್ರಾರ್ಥನೆ ಮೂಲಕ ಜಾಗರಣೆ ಮಾಡುತ್ತಾರೆ. ಮೊದಲನೆಯ ದಿನ ಸಾಯಂಕಾಲ ತೃಣೀಯರು ತಮ್ಮ ತಮ್ಮ ಮನೆಗಳಿಂದ ತೀಜ್ ಬುಟ್ಟಿಗಳೊಂದಿಗೆ ತಾಂಡಾದ ನಾಯಕನ ಮನೆಯ ಬಳಿ ಬಂದು ಅಲ್ಲಿ ಕೆಸರು ಮಣ್ಣಿನಲ್ಲಿ ಗೊಂಬೆಗಳನ್ನು ಸಿದ್ಧಪಡಿಸಿ ಪೂಜೆ ಸಲ್ಲಿಸಿದ ಬಳಿಕ ಆ ಗೊಂಬೆಗಳನ್ನು ಸಂಹಾರ ಮಾಡುತ್ತಾರೆ. ಇದು ಅಸುರರನ್ನು ಸಂಹರಿಸುವ ಸಂಪ್ರದಾಯ ಎಂದು ತಾಂಡಾದ ಹಿರಿಯ ನಾಯಕರು ಹೇಳುತ್ತಾರೆ. ದಸರಾ ಹಬ್ಬದ 9 ದಿನವೂ ಮನೆಯಲ್ಲಿರುವ ತೀಜ್ ಬುಟ್ಟಿಗಳನ್ನು ವಿಧವಿಧವಾಗಿ ಶೃಂಗರಿಸಿ, ಹೊಸ ಬಟ್ಟೆ ಧರಿಸಿದ ಅಲಂಕೃತ ಯುವತಿಯರು ತಾಂಡಾದ ದೇವಸ್ಥಾನದ ಬಳಿ ಸೇರುತ್ತಾರೆ. ಅಲ್ಲಿ ತಲೆ ಮೇಲೆ ತೀಜ್ ಬುಟ್ಟಿಗಳನ್ನು ಹೊತ್ತು ತಾಂಡಾದ ಪ್ರಮುಖ ಬೀದಿಗಳಲ್ಲಿ ಸಂಗಡಿಗರೊಂದಿಗೆ ಮೆರವಣಿಗೆ ನಡೆಸಿ ಪುನಃ ದೇಗುಲದ ಅಂಗಳದಲ್ಲಿ ಕಲೆತು ತಮ್ಮ ಸಾಂಪ್ರದಾಯಿಕ ಹಾಡುಗಳಿಗೆ ಹೆಜ್ಜೆ ಹಾಕುತ್ತಾರೆ. ಊರಿನ ನಾಯಕ ಅಥವಾ ಕರಭಾರಿ, ಹಿರಿಯರೆಲ್ಲರೂ ಸೇರಿ ಯುವತಿಯರು ತಂದಿರುವ ಬುಟ್ಟಿಗಳಿಂದ ಸ್ವಲ್ಪ ಸ್ವಲ್ಪ ತೀಜ್ ಸ್ವೀಕರಿಸಿ ದೇವರಿಗೆ ಅರ್ಪಿಸುತ್ತಾರೆ. ಕೆಲವೊಮ್ಮೆ ಒಡಪು ಇಟ್ಟು ಹಾಡುವಾಗ ಸ್ಪರ್ಧೆಗಳು ನಡೆಯುತ್ತವೆ. ಹೀಗಾಗಿ ದಸರಾದ 9 ದಿನಗಳಲ್ಲೂ ತಾಂಡಾಗಳಲ್ಲಿ ಸಂಭ್ರಮ ಮನೆ ಮಾಡಿರುತ್ತದೆ. ಕೊನೆಯಲ್ಲಿ ಎಲ್ಲರೂ ತೀಜ್ ಹಂಚಿಕೊಳ್ಳುತ್ತಾ ಎಲ್ಲರ ಬದುಕು ಹಸುರಾಗಲಿ, ಸಮುದಾಯಕ್ಕೆ ಒಳ್ಳೆಯದಾಗಲಿ ಎಂದು ಹಾರೈಸುತ್ತಾರೆ. ತೀಜ್ ಹಬ್ಬದ ಬಳಿಕ ದೀಪಾವಳಿ ಸಂಭ್ರಮ. ತೀಜ್ ಹಬ್ಬ ಮುಗಿಯುತ್ತಿದ್ದಂತೆ ತಾಂಡಾಗಳಲ್ಲಿ ದೀಪಾವಳಿ ಆಚರಣೆಗೆ ಸಿದ್ಧತೆ ನಡೆಯುತ್ತದೆ. ಆಧುನಿಕತೆಯ ವ್ಯಾಮೋಹಕ್ಕೆ ಸಿಕ್ಕಿ ಹಲವರ ಜೀವನ ಶೈಲಿ ಬದಲಾದರೂ ಲಂಬಾಣಿ ತಾಂಡಾಗಳಲ್ಲಿ ದೀಪಾವಳಿ ಸಡಗರ ಮಾತ್ರ ಮೂಲ ಸಂಪ್ರದಾಯವನ್ನು ಉಳಿಸಿಕೊಂಡಿದೆ. ಪ್ರತಿ ವರ್ಷ ತಾಂಡಾಗಳಲ್ಲಿ ಜ್ಞಾನದ ದೀಪ ಹಚ್ಚುತ್ತಾರೆ. ಹೆಂಗಳೆಯರು ಗ್ರಾಮದ ಜನರಿಗೆ ಕಾಡು ಕುಸುಮ ಹಾಗೂ ದೀಪದಾನ ಮಾಡುತ್ತಾರೆ. ಹೂಗಳನ್ನು ನೀಡಿದ ಮನೆಗಳಿಗೆ ಸಂಜೆ ತೆರಳಿ ಹಣತೆಗೆ ಎಣ್ಣೆ ಹಾಕಿಸಿಕೊಂಡು ಎಲ್ಲ ಹಣತೆಗಳಿಗೂ ಬತ್ತಿ ಹೊಕ್ಕಿ 1ಕ್ಕೆ 10, 10ಕ್ಕೆ 100ರಂತೆ ಹಣತೆಗಳನ್ನು ಅಕ್ಷಯವಾಗಿ ಬೆಳಗಿಸುತ್ತಾರೆ. ಕಾಡು ಔಡಲಗಳಿಂದ ದೇವಟಿಗೆ ತಯಾರಿಸುವುದು, ತಾಂಡಾದಲ್ಲಿ ಸಂಜೆ ಅಲಂಕೃತ ಕೊಡೆಗಳನ್ನು ಹಿಡಿದು ಸಾಮೂಹಿಕ ಕೋಲು ನೃತ್ಯ ಪ್ರದರ್ಶಿಸುವುದು, ಮನೆ ಮನೆಗೆ ತೆರಳಿ ಆ ಮನೆಯಲ್ಲಿರುವವರ ಹೆಸರನ್ನು ಹೇಳಿ ಹಾಡುವುದು ಇವರ ವಿಶೇಷ. ಹಿರಿಯರಿಂದ ಕಿರಿಯರಿಗೆ ಸಾಂಪ್ರದಾಯಿಕ ತರಬೇತಿ.
ದೀಪಾವಳಿಗೆ ತಿಂಗಳಿರುವಾಗ ಹಿರಿಯ ಮಹಿಳೆಯರು ಕಿರಿಯರಿಗೆ ತಮ್ಮ ಸಾಂಪ್ರದಾಯಿಕ ಕಸೂತಿ, ಹಾಡು, ನೃತ್ಯ ಕಲಿಸಲು ಆರಂಭಿಸುತ್ತಾರೆ. ದೀಪಾವಳಿಗೆ ತಾವೇ ಕಲಿತು ಸಿದ್ಧಪಡಿಸಿದ ಪಾರಂಪರಿಕ ವಿನ್ಯಾಸದ ವಸ್ತ್ರಗಳನ್ನು ತೊಡುತ್ತಾರೆ. ದೀಪಾವಳಿ ನಮ್ಮ ಸಮಾಜಕ್ಕೆ ದೊಡ್ಡ ಹಬ್ಬ. ಅಮಾವಾಸ್ಯೆಯ ಹಿಂದಿನ 7 ದಿನಗಳನ್ನು ಮೀಸಲು ದಿನಗಳು ಎಂದು ಕರೆಯುತ್ತೇವೆ. ಆ ದಿನಗಳಲ್ಲಿ ಕಟ್ಟಿಗೆ ಕಡಿಯುವುದು, ಮಾರಾಟ ಮಾಡುವುದು ನಿಷಿದ್ಧ. ಪುಷ್ಪ ಹಾಗೂ ದೀಪದಾನ ಪಡೆದ ಗ್ರಾಮಸ್ಥರು ಹಬ್ಬದ ಖುಷಿಗೆಂದು ಬಟ್ಟೆ, ದವಸ ಧಾನ್ಯ ಉಡುಗೊರೆ ನೀಡುತ್ತಾರೆ ಎನ್ನುತ್ತಾರೆ ಮೆಣಸಗೇರಿಯ ಲಕ್ಷ್ಮಮ್ಮ. ಆರತಿ ಬೆಳಗಿದ ಯುವತಿಯರಿಗೆ ಕಾಣಿಕೆಯಾಗಿ ಜನರು ಹಿಂದೆ ಜೋಳ, ಅಕ್ಕಿ, ಗೋಧಿ ನೀಡುತ್ತಿದ್ದರೆ ಈಗ ಹಣ ನೀಡುತ್ತಾರೆ. ವಿಭಿನ್ನ ಉಡುಗೆ ತೊಡುಗೆಗಳಿಂದ ಗಮನ ಸೆಳೆಯುವ ಬಂಜಾರ ಜನಾಂಗದ ಯುವ ಪೀಳಿಗೆ ಆಧುನಿಕತೆಯನ್ನು ಮೈಗೂಡಿಸಿಕೊಂಡರೂ ತಮ್ಮ ಸಾಂಪ್ರದಾಯಿಕ ಉಡುಗೆ ಮರೆತಿಲ್ಲ. ಅದೇ ರೀತಿ ಬಂಜಾರ ಭಾಷೆಯಲ್ಲೂ ವ್ಯತ್ಯಾಸವಾಗಿಲ್ಲ. 9 ಧಾರಾವಾಹಿ ಭಾಗ 38. ಕಸ್ತೂರ್ಬಾ ವಸಗಾಂಧಿ. ಲೇಖಕರು ಬರಗೂರು ರಾಮಚಂದ್ರಪ್ಪ. ಎಸ್ಟರ್ ಪ್ರಕರಣ ಸರಳಾದೇವಿಯ ಪ್ರಕರಣದಂತಲ್ಲ. ಆಕೆಯ ಪೂರ್ಣ ಹೆಸರು ಎಸ್ಟರ್ ಶೆರಿಂಗ್ ಅಂತ. ಈಕೆ ಮತ್ತು ಅನ್ನೆ ಮೇರಿ ಪೀಟರ್ಸಿ ಇಬ್ಬರು ಹೆಂಗಸರು ಡಚ್ ಮಿಷನರಿಯಿಂದ ಆಶ್ರಮಕ್ಕೆ ಬಂದವರು. ಗಾಂಧಿ ಎಸ್ಟರ್ ಜೊತೆ ಅನೇಕ ವಿಷಯಗಳನ್ನು ಚರ್ಚಿಸುತ್ತಿದ್ದರು. ಆಕೆಗೆ ಗಾಂಧಿಯ ಆಧ್ಯಾತ್ಮಿಕ ಚಿಂತನೆಗಳು ಇಷ್ಟವಾಗಿದ್ದವು. ಹೀಗಾಗಿ ಗಾಂಧಿ ಆಕೆಯನ್ನು ಹೆಚ್ಚು ಹಚ್ಚಿಕೊಂಡಿದ್ದರು. ಆಶ್ರಮದಲ್ಲಿ ಆಕೆಗೆ ಸ್ವಲ್ಪ ಹೆಚ್ಚು ಸ್ವಾತಂತ್ರ್ಯವನ್ನೇ ಕೊಟ್ಟಿದ್ದರು. ಒಮ್ಮೆ ಕಸ್ತೂರ್ಬಾ ಅವರನ್ನು ಗಾಂಧಿ ಕರೆದರು. ಕಸ್ತೂರ್ಬಾ ಬಂದರು. ನೋಡು, ಇನ್ನು ಮೇಲೆ ಎಸ್ಟರ್ ನಿನ್ನ ಜೊತೆ ಅಡುಗೆ ಮನೇಲಿ ಕೆಲ್ಸ ಮಾಡ್ತಾರೆ. ಹೊಂದಿಕೊಂಡು ಹೋಗು ಎಂದರು ಗಾಂಧಿ. ಕಸ್ತೂರ್ಬಾಗೆ ಇದು ಅಷ್ಟು ಇಷ್ಟವಾಗಲಿಲ್ಲ. ಆದರೂ ಒಪ್ಪಲೇಬೇಕಿತ್ತು. ಯಾಕಂದರೆ ಗಾಂಧಿಯವರ ಇಚ್ಛೆಯೆಂದರೆ ಅದು ಆದೇಶವಿದ್ದಂತೆ ಎಂದು ಅವರಿಗೆ ಗೊತ್ತಿತ್ತು. ನಿಮ್ಮಿಷ್ಟ ಎಂದು ಹೇಳಿ ಹೊರಟರು. ಅನಂತರ ಗಾಂಧಿ ಎಸ್ಟರ್ಗೆ ಹೇಳಿದ್ರು, ನೋಡು ಕಸ್ತೂರ್ಬಾ, ಸ್ವಲ್ಪ ಮುಂಗೋಪಿ. ಹೊಂದಿಕೊಂಡು ಹೋಗು. ನಿನಗೆ ಬೇಕಾದ್ದನ್ನ ನೀನು ತಯಾರ್ ಮಾಡ್ಕೋ, ಪರವಾಗಿಲ್ಲ. ಎಸ್ಟರ್ ಒಪ್ಪಿ ಹೊರಟರು ಅಡುಗೆ ಮನೆಗೆ. ಆದರೆ ಕಸ್ತೂರ್ಬಾಗೆ ಈಕೆಯ ಸಹಚರ್ಯ ಇಷ್ಟವಾಗಲಿಲ್ಲ. ತಾನೊಂದು ಮಾಡೋಣವೆಂದರೆ ಆಕೆಯೊಂದು ಮಾಡುವುದು. ತನ್ನ ಮಾತಿಗೆ ಬೆಲೆಯಿಲ್ಲ. ಆಕೆಯ ಅಡುಗೆ ತಯಾರಿಕೆಯಾಗಲಿ ಸಹಾಯವಾಗಲಿ ಹಿಡಿಸಲಿಲ್ಲ. ಹೀಗಾಗಿ ಕಸ್ತೂರ್ಬಾ ಸ್ವಲ್ಪ ಒರಟಾಗಿಯೇ ವರ್ತಿಸಿದರು. ಎಸ್ಟರ್ ಸೀದಾ ಗಾಂಧಿಯ ಬಳಿಗೆ ಬಂದರು. ಕಸ್ತೂರ್ ಮೇಲೆ ದೂರು ಹೇಳಿದರು. ಆಕೆ ಸರಿಯಾಗಿ ನಡ್ಕೊಳ್ತಿಲ್ಲ. ಒರಟಾಗಿ ಏನೇನೋ ಎಂತಾರೆ. ನನಗೆ ಕಷ್ಟ ಆಗ್ತಿದೆ ಎಂದಳು. ಕೂಡಲೇ ಗಾಂಧಿ ಕಸ್ತೂರ್ಬಾಗೆ ಹೇಳಿ ಕಳಿಸಿದರು. ಕಸ್ತೂರ್ಬಾಗೆ ದೂರಿನ ವಾಸನೆ ಬಡಿದಿತ್ತು. ಸಿದ್ಧವಾಗಿಯೇ ಬಂದರು. ಯಾಕ್ ಹೀಗ್ ಮಾಡ್ತೀಯ ನೀನು? ಈಕೆ ಬೇರೆ ದೇಶದಿಂದ ಬಂದವಳು. ನಡೆನುಡಿಯಲ್ಲಿ ಸ್ವಲ್ಪ ವ್ಯತ್ಯಾಸ ಇರುತ್ತೆ. ಹೊಂದ್ಕೊಳ್ಳೋದು ನಮ್ ಜವಾಬ್ದಾರಿ ಎಂದು ಗಾಂಧಿ ಬೇಸರದಿಂದ ಹೇಳಿದರು. ಯಾಕೆ ಅಡುಗೆ ಮನೇಲೂ ನನಗೆ ಸ್ವಾತಂತ್ರ್ಯ ಬೇಡ್ವಾ? ಹೀಗೆ ಸಣ್ಣ ಸಣ್ಣ ಸ್ವಾತಂತ್ರ್ಯನೂ ಇಲ್ದೆ ನನಗೆ ಇರೋಕ್ಕಾಗಲ್ಲ. ಅಡುಗೆ ಮನೆ ನಂದು ಎಂದು ನೇರ ನುಡಿದರು ಕಸ್ತೂರ್. ಬೇರೆಯವರ ಜೊತೆ ಹೇಗೆ ಇರಬೇಕು ಅಂತ ನಿನಗೆ ಗೊತ್ತಿಲ್ಲ ಬಿಡು. ಸರಿಯಾದ ಶಿಕ್ಷಣ ಇಲ್ದೆ ಇದ್ರೆ ಹೀಗೆ ಆಗೋದು ಎಂದರು ಗಾಂಧಿ. ಕಸ್ತೂರ್ಬಾಗೆ ತುಂಬ ಬೇಸರವಾಯಿತು. ತಾನು ಮದುವೆಯಾದ ಹೊಸತರಲ್ಲಿ ಓದು ಬರಹ ಕಲಿಸಲು ಗಾಂಧಿ ಆಸಕ್ತಿ ತೋರಿದಾಗ ತಾನು ನಿರಾಸಕ್ತಿ ತೋರಿದ್ದು ನಿಜವಾದರೂ ಆಶ್ರಮದಲ್ಲಿ ಆಸಕ್ತಿ ತೋರಿದ್ದರು. ಅದೆಲ್ಲ ನೆನಪಿಗೆ ಬಂತು. ಸರಿಯಾದ ಶಿಕ್ಷಣದ ಬಗ್ಗೆ ಮಾತಾಡ್ತೀರಿ. ನೀವು ನನಗೆ ಸರಿಯಾಗಿ ಶಿಕ್ಷಣ ಕೊಟ್ಟಿದ್ರೆ ತಾನೇ ಎಂದು ಕಸ್ತೂರ್ಬಾ ಕೆಣಕಿದ್ದರು. ಮದುವೆ ಆದ ಹೊಸದ್ರಲ್ಲಿ ಹೇಳ್ಕೊಟ್ಟೆ. ನಿನಗೆ ಆಸಕ್ತಿ ಇರಲಿಲ್ಲ. ಅದು ಆಗಿನ ವಿಷಯ. ಇಲ್ಲಿಗೆ ಬಂದ ಮೇಲೆ ಏನ್ ಮಾಡಿದ್ರಿ ಹೇಳಿ? ಏನು ಮಾಡಿದೆ? ನಿಮಗೆ ನೆನಪಿಲ್ದೆ ಇರಬಹುದು. ನನ್ಗೆ ನೆನಪಿದೆ. ಹೌದು, ಕಸ್ತೂರ್ಬಾ ಮರೆತಿರಲಿಲ್ಲ. ಒಮ್ಮೆ ಗಾಂಧಿ ಒಂದು ಬಿಡಿ ಹಾಳೆಯನ್ನು ಕಸ್ತೂರ್ಬಾಗೆ ಕೊಟ್ಟರು. ಇದರಲ್ಲಿ ಬರೆಯೆಂದರು. ಇತರರ ಕೈಯಲ್ಲಿ ನೋಟ್ ಬುಕ್ಕು ಇತ್ತು. ಕಸ್ತೂರ್ಬಾಗೆ ಬೇಸರವಾಯಿತು. ಬೀಡಿ ಹಾಳೆ ತನಗೆ ಬೇಡ ಎಂದು ಎದ್ದು ಬಿಟ್ಟರು. ಇದನ್ನು ಗಮನಿಸಿದ ಸುಶೀಲ ನಯ್ಯರ್ ಕಸ್ತೂರ್ಬಾ ಅವರನ್ನು ಸಮಾಧಾನಿಸಿ ಒಂದು ನೋಟ್ ಬುಕ್ ಅನ್ನು ತಂದುಕೊಟ್ಟರು. ಆದರೆ ಕಸ್ತೂರ್ಬಾ ಅದಕ್ಕೂ ಒಪ್ಪಿಕೊಳ್ಳಲಿಲ್ಲ.
ನನಗೇನು ಬೇಡ ಎಂದು ಆ ನೋಟ್ ಬುಕ್ ಅನ್ನು ಗಾಂಧಿ ಪುಸ್ತಕಗಳ ಬಳಿ ಇಟ್ಟು ಬಿಟ್ಟರು. ಇದನ್ನು ಗಾಂಧಿಗೆ ನೆನಪಿಸಿದ್ದರು ಕಸ್ತೂರ್ಬಾ. ಗಾಂಧಿ ಅದೆಲ್ಲ ಬೇಡ ಈಗ ಎಂದು ಹೇಳಿದ್ದಲ್ಲದೆ ಕಡೆಗೆ ಎಸ್ತರ್ಗೆ ಬೇರೆ ಅಡುಗೆ ಕೋಣೆಯನ್ನೇ ವ್ಯವಸ್ಥೆಗೊಳಿಸಿದ್ದರು. ಎಲ್ಲವೂ ಸ್ಮೃತಿ ಪಟಲದಲ್ಲಿ ಬಂದು ಹೋದವು. ಆದರೆ ಎಲ್ಲಕ್ಕಿಂತ ಹರಿಲಾಲ್ ವಿಷಯದಲ್ಲಿ ಕಸ್ತೂರ್ಬಾ ನೊಂದದ್ದು ಹೆಚ್ಚು. ಆತನ ಸ್ಮೃತಿಯೇ ಸಂಕಟ. ಮುಂದುವರಿಯುತ್ತದೆ. 10 ನುಡಿ ದೀವಿಗೆ. ಗೌಸ್ ಮೇಷ್ಟ್ರಿಗೆ ಕನ್ನಡವೇ ಕಲ್ಪವೃಕ್ಷ. ಮಕ್ಕಳಿಗಷ್ಟೇ ಅಲ್ಲ, ಕನ್ನಡ ಭಾಷೆ ಕಲಿಯ ಬಯಸುವ ದೊಡ್ಡವರೆಗೂ ಸೈಯದ್ ಗೌಸ್ ಮೊಹಿಯುದ್ದೀನ್ ಪೀರಜಾದೆ ಕೈ ಹಿಡಿದು ನಡೆಸುವ ಮೇಷ್ಟ್ರು. ಕನ್ನಡ ಕಂಪು ಹರಡಲಿಕ್ಕೆ ಈ ಮೇಷ್ಟ್ರ ಜೀವನವೇ ಮುಡಿಪಾಗಿರುವಂತಿದೆ. ಸೈಯದ್ ಗೌಸ್ ಮೊಹಿಯುದ್ದೀನ್ ಪೀರಜಾದೆ ಅವರು ಕನ್ನಡ ಶಿಕ್ಷಕರಾಗಿ ರಾಯಚೂರಿನ ಉರ್ದು ಶಾಲೆ ಸೇರಿದಾಗ, ಶಾಲೆಯಲ್ಲಿ ಕನ್ನಡ ಭಾಷೆಯ ಅವಸ್ಥೆ ಅಷ್ಟೇನೂ ಚೆನ್ನಾಗಿರಲಿಲ್ಲ. ವಿದ್ಯಾರ್ಥಿಗಳಿಗೆ ಕನ್ನಡ ಭಾಷೆ ಕಬ್ಬಿಣದ ಕೆಡಲೆಯಾಗಿರುವುದನ್ನು ಕಂಡ ಸೈಯದ್ ಅವರನ್ನು ದಿನನಿತ್ಯ ಕಾಡುತ್ತಿದ್ದ ಆಲೋಚನೆ ಒಂದೇ, ಈ ಮಕ್ಕಳಿಗೆ ಕನ್ನಡ ಕಲಿಸುವುದು ಹೇಗೆ? ಕನ್ನಡ ಭಾಷೆಯನ್ನು ಮಕ್ಕಳಿಗೆ ಇಷ್ಟವಾಗುವಂತೆ ಕಲಿಸುವುದು ಹೇಗೆಂದು ಮತ್ತೆ ಮತ್ತೆ ಅವಲೋಕನ ಮಾಡಿಕೊಳ್ಳುತ್ತಿದ್ದ ಸೈಯದ್, ಹೇಗಾದರೂ ಈ ಮಕ್ಕಳ ನಾಲಿಗೆ ಮೇಲೆ ಕನ್ನಡ ನಲಿದಾಡುವಂತೆ ಮಾಡಲೇಬೇಕೆಂದು ಪಣತೊಟ್ಟರು. ಕನ್ನಡ ಭಾಷೆಯೆಂದರೆ ಸೈಯದ್ ಅವರಿಗೆ ಅಪಾರ ಪ್ರೀತಿ. ತಮ್ಮೊಲವಿನ ಭಾಷೆಯನ್ನು ಎಷ್ಟು ಸಾಧ್ಯವೋ ಅಷ್ಟು ಜನರಿಗೆ ಕಲಿಸಬೇಕೆನ್ನುವ ಆಸೆ. ಆದರೆ ಶಾಲೆಯ ಮಕ್ಕಳಿಗೆ ಕನ್ನಡ ಕಲಿಸುವುದು ಸುಲಭವಿರಲಿಲ್ಲ. ಕನ್ನಡ ತಡವರಿಸುತ್ತಿದ್ದ ಮಕ್ಕಳಿಗೆ ಕಲಿಕಾ ಪ್ರಕ್ರಿಯೆಯನ್ನು ಅತಿ ಸರಳಗೊಳಿಸುವುದೊಂದೇ ಮಾರ್ಗವಾಗಿತ್ತು. ಹೀಗಾಗಿ ಪಠ್ಯಕ್ರಮದ ಹೊರತಾಗಿ ಕನ್ನಡ ಕಲಿಸಲು ತಮ್ಮದೇ ಆದ ಉಪಾಯ ಕಂಡುಕೊಂಡರು. ಕನ್ನಡ ಭಾಷೆಯ ಪರಿಣಾಮಕಾರಿ ಬೋಧನೆಗೆ ಕನ್ನಡ ಪದಗಳು, ಅಕ್ಷರಗಳನ್ನು ಜೋಡಿಸಿ ಕಟ್ಟಿಗೆ ಹಲಗೆಯಲ್ಲಿ ಪಾಠೋಪಕರಣಗಳನ್ನು ತಾವೇ ಸಿದ್ಧಪಡಿಸಿದರು. 7ನೇ ತರಗತಿ ಬಳಿಕ 2 ವರ್ಷದ ಕಾರ್ಪೆಂಟಿಂಗ್ ಬಡಿಗೆತನ ಕೋರ್ಸ್ ಮಾಡಿದ್ದ ಸೈಯದ್, ಆ ಕಾರ್ಪೆಂಟಿಂಗ್ ವಿದ್ಯೆಯನ್ನು ಪಾಠೋಪಕರಣಗಳ ರಚನೆಗೆ ಬಳಸಿಕೊಂಡರು. 1ನೇ ತರಗತಿ ಮಕ್ಕಳಿಗೆ ಅಥವಾ ಕನ್ನಡ ಗೊತ್ತಿರದವರ ಕಲಿಕೆಗೆ ಅವಶ್ಯಕ ಮೂಲಾಕ್ಷರ, ಕಾಗುಣಿತಾಕ್ಷರ, ಸಂಖ್ಯೆಗಳನ್ನು ಒಳಗೊಂಡ, ಶಬ್ದಗಳಿಂದ ಆಟವಾಡುವ, ಪದಗಳ ರಚನೆ ಮಾಡುವ ಕನ್ನಡ ಬೋರ್ಡ್ ಸಿದ್ಧಗೊಳಿಸಿದರು. ಇವುಗಳೊಂದಿಗೆ ಕನ್ನಡ ಪದಗಳ ಫ್ಲಾಶ್ ಕಾರ್ಡ್ಗಳನ್ನು ವಿನ್ಯಾಸ ಮಾಡಿದ್ದು, ಕಲಿಕೆಯನ್ನು ಸಲೀಸು ಮಾಡಿತು. ವಿದ್ಯಾರ್ಥಿಯ ಕಲಿಕಾ ಮಟ್ಟ, ಸಾಮರ್ಥ್ಯವನ್ನು ಗಮನದಲ್ಲಿರಿಸಿಕೊಂಡು ಬೋಧನಾ ವಿಧಾನ ಅನುಸರಿಸುತ್ತಾರೆ. ಕಲಿಕೆಯನ್ನು ಸುಲಭವಾಗಿಸಲು 3 ಹಂತಗಳನ್ನು ರೂಪಿಸಿದರು. ಮೊದಲನೇ ಹಂತದಲ್ಲಿ ಮೂಲಾಕ್ಷರಗಳನ್ನು, ಎರಡನೆಯದಾಗಿ ಬಳ್ಳಿಗಳನ್ನು, ಅದರ ಪದಗಳನ್ನು ಮತ್ತು 3ನೇ ಹಂತದಲ್ಲಿ ಸಜಾತಿ ಮತ್ತು ವಿಜಾತಿ ಒತ್ತಕ್ಷರಗಳ ಪದಗಳನ್ನು ಕಲಿಸುತ್ತಾರೆ. ಸನ್ನೆ ಮೂಲಕ ಕನ್ನಡ ಕಲಿಕೆ ಸೈಯದ್ ಅವರ ಬೋಧನೆಯ ಮತ್ತೊಂದು ವಿಶೇಷ. ಯಾವುದೇ ಒಂದು ಕನ್ನಡ ಪದವನ್ನು ನಡಿಗೆ ಮೂಲಕ ತೋರಬಲ್ಲರು. ವಿದ್ಯಾರ್ಥಿಗಳು ಅವರ ಹೆಜ್ಜೆ ಮೂಲಕ ಅಕ್ಷರ, ಪದಗಳನ್ನು ನಿಖರವಾಗಿ ಗುರುತಿಸಬಲ್ಲರು. ಸರಳತೆಯಿಂದ ಕಠಿಣತೆ ಕಡೆಗೆ. ವಿದ್ಯಾರ್ಥಿಗಳಿಗೆ ಕನ್ನಡ ಕಲಿಸಲು ಸರಳತೆಯಿಂದ ಕಠಿಣತೆ ಕಡೆಗೆ ಬೋಧನಾ ಕ್ರಮ ಅನುಸರಿಸುವ ಸೈಯದ್, ತಾವು ಶಿಕ್ಷಕರಾಗಿದ್ದಾಗ ಕನ್ನಡ ಕಲಿಕೆಯಲ್ಲಿ ಹಿಂದುಳಿದ ವಿದ್ಯಾರ್ಥಿಗಳಿಗಾಗಿ ವಿಶೇಷ ತರಗತಿ ತೆಗೆದುಕೊಳ್ಳುತ್ತಿದ್ದರು. ಕನ್ನಡ ಕಲಿಕೆಯಷ್ಟೇ ಅಲ್ಲ, ಒಂದಿಲ್ಲೊಂದು ಚಟುವಟಿಕೆಯಲ್ಲಿ ಸದಾ ಸಕ್ರಿಯರಾಗಿರುವ ಸೈಯದ್ ಗೌಸ್, ನಿವೃತ್ತರಾದ ನಂತರವೂ ಕನ್ನಡ ಕಲಿಯ ಬಯಸುವ ವಿದ್ಯಾರ್ಥಿಗಳಿಗೆ, ಯುವಜನತೆಗೆ, ಅದೆಷ್ಟೋ ಹಿರಿಯರಿಗೆ ಕನ್ನಡವನ್ನು ಇಂದಿಗೂ ಕಲಿಸುತ್ತಿದ್ದಾರೆ. ಕನ್ನಡ ಸೇವೆಯನ್ನು ಯಾವುದೇ ಫಲಾಪೇಕ್ಷೆಯಿಲ್ಲದೆ ನಿರಂತರವಾಗಿ ಮುಂದುವರಿಸಿದ್ದಾರೆ. ಇವರ ವಿಭಿನ್ನ ಕನ್ನಡ ಬೋಧನೆ ಕುರಿತಾಗಿ ಅಪರೂಪದ ಕನ್ನಡ ಮೇಷ್ಟ್ರು ಎಂಬ ಪುಸ್ತಕ ಪ್ರಕಟವಾಗಿದೆ. ಪೀರಜಾದೆ ಅವರೇ ಕಲಿ ಕನ್ನಡ ಎಂಬ ಹೊಸ ಮಾದರಿಯ ಅಂಕಲಿಪಿಯನ್ನು ಬರೆದಿದ್ದಾರೆ. ತಮ್ಮ ವಿದ್ಯಾರ್ಥಿಗಳ ಕುರಿತು ಹೆಮ್ಮೆಯಿಂದ ಹೇಳಿಕೊಳ್ಳುವ ಸೈಯದ್, ನನ್ನ ವಿದ್ಯಾರ್ಥಿಗಳು ಕನ್ನಡ ಕಲಿತು ಅದರಲ್ಲಿ ಭವಿಷ್ಯ ರೂಪಿಸಿಕೊಂಡಿರುವುದನ್ನು ನೋಡಿದರೆ ಮನಸ್ಸು ತುಂಬಿ ಬರುತ್ತದೆ. ಒಬ್ಬ ಗುರುವಿಗೆ ಇದಕ್ಕಿಂತ ಮತ್ತೊಂದು ಸಂತೋಷ ಬೇಕೆ ಎಂದು ಭಾವುಕರಾಗಿ ನಗುತ್ತಾರೆ. 11 ಚಿಣ್ಣರ ಪುಟ. ನಾಗಿ ಅಜ್ಜಿಯ ದೀಪಾವಳಿ. ದೀಪಾವಳಿ ಹಬ್ಬಕ್ಕೆ ಇನ್ನೇನು ಕೆಲವೇ ದಿನಗಳು ಬಾಕಿ ಇದ್ದವು. ಆಗಲೇ ನಾಗಿ ಅಜ್ಜಿಗೆ ಎಲ್ಲಿಲ್ಲದ ಖುಷಿಯೋ ಖುಷಿ. ಹಲವು ವರ್ಷಗಳ ನಂತರ ಮಗ, ಸೊಸೆ, ಮೊಮ್ಮಗ ಊರಿಗೆ ಬರುತ್ತಿದ್ದಾರೆ. ಇದೇ ಆಕೆಯ ಅತಿಯಾದ ಖುಷಿಗೆ ಕಾರಣ. ನಾಗಿ ಅಜ್ಜಿ ಎಲ್ಲರ ಜೊತೆಗೂಡಿ ಹಬ್ಬ ಆಚರಿಸಿ ಅದೆಷ್ಟೋ ವರ್ಷಗಳೇ ಕಳೆದಿದ್ದವು. ಅಜ್ಜಿಯ ಗಂಡ ಸತ್ತು ಹೋಗಿ ವರ್ಷಗಳು ಉರುಳಿವೆ.
ದೂರದ ಊರಿನಲ್ಲಿರುವ ಮಗ ತನ್ನ ಹೆಂಡತಿ, ಮಗನನ್ನು ಕರೆದುಕೊಂಡು ಊರಿಗೆ ಬರುವುದು ಅಪರೂಪ. ಬಂದರೂ ಹಬ್ಬ, ಜಾತ್ರೆಯಂಥ ವಿಶೇಷ ದಿನಗಳನ್ನೆಲ್ಲ ನೋಡುತ್ತಿರಲಿಲ್ಲ. ಅಜ್ಜಿ ತನ್ನ ಆ ಪುಟ್ಟ ಹೆಂಚಿನ ಮನೆಯ ಮುಂದಿನ ಚಾವಡಿಯ ಮೇಲೆ ಕುಳಿತು ಅಕ್ಕಪಕ್ಕದ ಮನೆಯವರ ಸಡಗರ, ಸಂಭ್ರಮವನ್ನು ಮೌನವಾಗಿಯೇ ನೋಡುತ್ತಾ ಕುಳಿತಿರುತ್ತಿದ್ದಳು. ಆಗ ಅವಳಿಗೆ ತನ್ನ ಮಗ ಚಿಕ್ಕವನಿರುವಾಗ ಎಲ್ಲರೂ ಒಟ್ಟಾಗಿ ಆಚರಿಸುತ್ತಿದ್ದ ಹಬ್ಬದ ನೆನಪಾಗುತ್ತಿತ್ತು. ಅಜ್ಜಿ ಈ ಬಾರಿ ಹಬ್ಬಕ್ಕೆ ತುಂಬಾ ತಯಾರಿ ಮಾಡಿಕೊಂಡಿದ್ದಳು. ಮನೆಯ ಒಳಗೆ ಹೊರಗೆಲ್ಲ ಧೂಳು, ಕಸ ಕಡ್ಡಿಗಳನ್ನು ತೆಗೆದು ಸ್ವಚ್ಛಗೊಳಿಸಿದ್ದಳು. ಬಟ್ಟೆಗಳನ್ನು ತೊಳೆದು ಶುಚಿ ಮಾಡಿಟ್ಟಿದ್ದಳು. ಹಬ್ಬಕ್ಕೆ ಬೇಕಾದ ಸಾಮಗ್ರಿಗಳನ್ನು ಪಕ್ಕದ ಅಂಗಡಿಯಿಂದ ಖರೀದಿಸಿ ತಂದಿದ್ದಳು. ಒಂದಷ್ಟು ಸಿಹಿ ತಿಂಡಿಗಳು ಸಿದ್ಧವಾಗಿದ್ದವು. ಹೊಸ ಹಣತೆಗಳು, ಗೂಡು ದೀಪವನ್ನು ಮರೆಯದೆ ತಂದಿದ್ದಳು ಅಜ್ಜಿ. ಆ ಗೂಡು ದೀಪವನ್ನು ಮನೆಯ ಮುಂದೆ ನೇತು ಹಾಕಲು ಪಕ್ಕದ ಮನೆಯ ಕಿಟ್ಟಿ ಅಜ್ಜಿಯ ನೆರವಿಗೆ ಬಂದ. ಈ ಕಿಟ್ಟಿ ಆಗಾಗ ಅಜ್ಜಿಯ ಸಹಾಯಕ್ಕೆ ಬರುತ್ತಿದ್ದ. ಸ್ಕೂಲಿಗೆ ಹೋಗುವ ಹುಡುಗ ಕಿಟ್ಟಿಯ ತಂದೆ, ತಾಯಿ ಇಬ್ಬರು ಬೇರೆ ಬೇರೆ ಮನೆಗಳಿಗೆ ಮನೆ ಕೆಲಸಕ್ಕೆಂದು ಹೋಗುತ್ತಾರೆ. ಅವರಿಗಂತೂ ಹಬ್ಬಕ್ಕೂ ರಜೆ ಹಾಕಲು ಆಗುತ್ತಿರಲಿಲ್ಲ. ಈ ಸಲವಾದರೂ ರಜೆ ಹೊಕ್ಕಿ, ಸಿಹಿ ತಿನಿಸು ಮಾಡಿ, ಹೊಸ ಬಟ್ಟೆ ಕೊಡಿಸಿ, ಪಟಾಕಿ ಕೊಡಿಸಿ, ಗೂಡು ದೀಪ ಹಾಕೋಣ. ಹೀಗೆ ಪ್ರತಿ ಹಬ್ಬದ ಸಂದರ್ಭದಲ್ಲೂ ಕಿಟ್ಟಿ ಹಠ ಮಾಡುತ್ತಲೇ ಇದ್ದ. ಎಷ್ಟೋ ಸಲ ಈ ಅಜ್ಜಿಯೇ ಕಿಟ್ಟಿಯನ್ನು ಸಮಾಧಾನ ಮಾಡಿದ್ದಳು. ಅಂತೂ ಹಬ್ಬದ ದಿನ ಬಂದೇ ಬಿಟ್ಟಿತು. ನಾಗಿ ಅಜ್ಜಿಯ ಮಗ, ಸೊಸೆ, ಮೊಮ್ಮಗ ಊರಿಗೆ ಬಂದಿಳಿದಿದ್ದರು. ಅವರು ತಮ್ಮದೇ ಆದ ರೀತಿಯಲ್ಲಿ ಹಬ್ಬದ ಆಚರಣೆ ಮಾಡುತ್ತಿದ್ದರು. ದೀಪಗಳು ಬೆಳಗಿದವು. ಹೊಸ ಬಟ್ಟೆಯ ಘಮ, ರುಚಿಯಾದ ಅಡುಗೆಯ ಪರಿಮಳ ಮನೆಯೆಲ್ಲ ತುಂಬಿಕೊಂಡಿತ್ತು. ಮಗ, ಸೊಸೆ ಆಗಾಗ ತೆಗೆಯುವ ಸೆಲ್ಫಿಗೂ ತನ್ನ ಬೊಚ್ಚ ಬಾಯಿನಗೆ ಆಡುತ್ತಾ ಪೋಸ್ ಕೊಡುತ್ತಿದ್ದಳು ನಾಗಿ ಅಜ್ಜಿ. ಆದರೂ ಅಜ್ಜಿಗೆ ಯಾಕೋ ಸಮಾಧಾನವೇ ಇಲ್ಲ. ಅಜ್ಜಿಗೂ ತನ್ನ ಮೊಮ್ಮಗ ಸಮರ್ಥನ ಜೊತೆಗೆ ಖುಷಿ ಖುಷಿಯಾಗಿ ಹಬ್ಬವನ್ನು ಸಂಭ್ರಮಿಸುವ ಆಸೆ. ಆದರೆ ಸಮರ್ಥನಿಗೆ ಅದರಲ್ಲಿ ಅಂತಹ ಆಸಕ್ತಿಯೇ ಇರಲಿಲ್ಲ. ಆತ ಮೊಬೈಲ್ ಒಂದನ್ನು ಹಿಡಿದುಕೊಂಡು ಯಾವುದೋ ಆಟ, ಬಗೆ ಬಗೆಯ ಫೋಟೋ, ವಿಡಿಯೋಗಳನ್ನು ನೋಡುತ್ತಾ ಕುಳಿತಿದ್ದ. ಅಜ್ಜಿ ಆಸೆಗಣ್ಣುಗಳಿಂದ ಮತ್ತೆ ಆತನ ಕಡೆಗೆ ನೋಡುತ್ತಲೇ ಇದ್ದರು. ಮನೆಯ ಮೂಲೆಯ ಕಪಾಟಿನೊಳಗೆ ಇಟ್ಟಿದ್ದ ಸಣ್ಣ ಚೀಲದೊಳಗೆ ಒಂದಿಷ್ಟು ಸುರ್ಸುರ್ ಬತ್ತಿ, ಹೂದಾನಿ, ನೆಲಚಕ್ರ ಇತ್ಯಾದಿ ಪಟಾಕಿಗಳಿದವು. ಅದನ್ನು ತನ್ನ ಮೊಮ್ಮಗನಿಗೆ ಕೊಡಲು ಕಾಯುತ್ತಿದ್ದಳು ಅಜ್ಜಿ. ನಂತರ ತಾನು ಆತನ ಜೊತೆಗೆ ಅದನ್ನೆಲ್ಲ ಹಚ್ಚಿ ಸಂತೋಷ ಪಡಬೇಕೆಂದುಕೊಂಡಿದ್ದಳು. ಆದರೆ ಅದ್ಯಾವುದೂ ನಡೆಯುವಂತೆಯೇ ಕಾಣದೆ ಬೇಸರಗೊಂಡಳು ಅಜ್ಜಿ. ಸಂಜೆ ಆವರಿಸುತ್ತಿದ್ದಂತೆ ನಿಧಾನಕ್ಕೆ ಆ ಪಟಾಕಿಯ ಚೀಲವನ್ನು ಕೈಗೆತ್ತಿಕೊಂಡು, ಜೊತೆಗೆ ಸ್ವಲ್ಪ ಸಿಹಿ ತಿನಿಸನ್ನು ಕಟ್ಟಿಕೊಂಡು ಕಿಟ್ಟಿಯ ಮನೆಯತ್ತ ಹೆಜ್ಜೆ ಹಾಕಿದಳು ನಾಗಿ ಅಜ್ಜಿ. ಅಲ್ಲಿ ತನ್ನ ತಂದೆ, ತಾಯಿ ಬರುವುದನ್ನೇ ಕಾದು ಕಾದು ಬಸವಳಿದ ಮುಖ ಹೊತ್ತು ಕುಳಿತಿದ್ದ ಕಿಟ್ಟಿ. ಅಜ್ಜಿ ತಾನು ತಂದಿದ್ದ ಆ ಪಟಾಕಿ, ಸಿಹಿ ತಿಂಡಿಗಳನ್ನು ಕಿಟ್ಟಿಯ ಕೈಗಿಟ್ಟಳು. ಅದನ್ನು ನೋಡಿ ಕಿಟ್ಟಿಯ ಮುಖ ಒಮ್ಮೆಗೆ ಖುಷಿಯಿಂದ ಅರಳಿತು. ಇಬ್ಬರು ಆ ಪಟಾಕಿಗಳನ್ನು ಹಚ್ಚಿ ಖುಷಿಯಿಂದ ನಲಿದರು. ರುಚಿಯಾದ ಸಿಹಿ ತಿಂಡಿಗಳನ್ನು ತಿಂದ ಕಿಟ್ಟಿ. ಅಜ್ಜಿಯ ಜೊತೆಗೆ ಕಿಟ್ಟಿಯಂತೂ ಅಂದು ತುಂಬಾ ಖುಷಿಯಾಗಿದ್ದ. ಆತನ ಕಣ್ಣುಗಳಲ್ಲಿ ಕಂಡ ಖುಷಿಯ ಬೆಳಕು ನಾಗಿ ಅಜ್ಜಿಗೆ ಬಹಳ ವಿಶೇಷವಾದ ದೀಪಾವಳಿಯಾಗಿತ್ತು. ಆ ಹೆಸರಾಯಿತು ಕರ್ನಾಟಕ, ಹೆಸರಾಯಿತು ಕರ್ನಾಟಕ. ಉಸಿರಾಗಲಿ ಕನ್ನಡ, ಹಸಿಗೋಡೆಯ ಹರಳಿನಂತೆ. ಹುಸಿ ಹೋಗದ ಕನ್ನಡ, ಹೊಸದ ಹಾಗೆ ಹುರಿಗೊಳ್ಳುವ, ಗುರಿ ತಾಗುವ ಕನ್ನಡ. ಕುರಿತೋದದ ಪರಿಣತ ಮತಿ, ಅರಿತವರಿಗೆ ಹೂಗುಡ. ಪಡುಗಡಲಿನ ತೆರೆಗಳಂತೆ, ಹೆಡೆ ಬಿಚ್ಚುತ್ತ ಮೋರೆಯುವ, ಸಹ್ಯಾದ್ರಿಯ ಶಿಖರದಂತೆ. ಬಾನೆತ್ತರ ಕರೆಯುವ, ಚೆಂಬೆಳಕಿನ ಕನ್ನಡ. ನಮ್ಮೆಲ್ಲರ ಮೈ ಮನಸ್ಸಿನ, ಹೊಂಗನಸಿನ ಕನ್ನಡ. ತ್ರಿಪದಿಯಿಂದ ಸಾಸಿರಪದಿ, ಸ್ವಚ್ಛಂದದ ಉಲ್ಲಾಸ. ಭಾವಗೀತೆ, ಮಹಾಕಾವ್ಯ, ವೀರವಿನಯ ಸಮರಸ. ಹಳ್ಳಿ ಊರು, ನಗರ ಜಿಲ್ಲೆ, ಮೊಗದ ಹೊಗರು ಕನ್ನಡಿ. ಎಲ್ಲ ದಿಸೆಗೂ ಚೆಲ್ಲುವರೆದ ಚೈತನ್ಯದ ದಾಂಗುಡಿ. ಕವಿ ಚನ್ನವೀರ ಕಣವಿ. 12 ಅಡುಗೆ ಮನೆ. ಮನೆಯಲ್ಲೇ ಮಾಡಿ ನೋಡಿ ಸರಳ, ಸುಲಭ ಹಲ್ವಾ. ಬೆಳಕಿನ ಹಬ್ಬ ದೀಪಾವಳಿ ಸಿಹಿ ತಿನಿಸುಗಳ ಹಬ್ಬವೂ ಹೌದು.
ಬೆಳಕು ಬುದ್ಧಿಯ ಅಂಧಕಾರವನ್ನು ಹೋಗಲಾಡಿಸಿದರೆ, ಆರೋಗ್ಯಕರ ಸಿಹಿ ತಿನಿಸು ಮನದ ಮ್ಲಾನತೆಯನ್ನು ಪರಿಹರಿಸಿ, ಉಲ್ಲಾಸವನ್ನು ಮೂಡಿಸುತ್ತದೆ. ಮನೆಯಲ್ಲೇ ತಯಾರಿಸಿದರೆ ಅದಕ್ಕೊಂದು ಆಪ್ತತೆಯು ಬೆರೆತು ಸ್ವಾದ ಅನನ್ಯಗೊಳ್ಳುತ್ತದೆ. 1. ಗಸಗಸೆ ಹಲ್ವಾ. ಏನೇನು ಬೇಕು? ಗಸಗಸೆ 50 ಗ್ರಾಂ ಅಥವಾ 1/4 ಕಪ್, ಕಾಯಿ ತುರಿ 1 ಕಪ್, ಅಕ್ಕಿ 4 ಚಿಕ್ಕ ಚಮಚ, ಸಕ್ಕರೆ ಅರ್ಧ ಕಪ್, ತುಪ್ಪ 6 ಚಿಕ್ಕ ಚಮಚ, ಏಲಕ್ಕಿ ಪುಡಿ 1 ಚಿಕ್ಕ ಚಮಚ, ಚಿಟಿಕೆ ಉಪ್ಪು, ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿ ಅಲಂಕಾರಕ್ಕೆ. ಮಾಡೋದು ಹೇಗೆ? ಗಸಗಸೆಯನ್ನು ಸಣ್ಣಗಿನ ಬೆಂಕಿಯಲ್ಲಿ ಪರಿಮಳ ಬರುವವರೆಗೂ ಹುರಿಯಿರಿ. ಹುರಿದ ಗಸಗಸೆಗೆ ಅಕ್ಕಿ, ಕಾಯಿ ತುರಿ ಸೇರಿಸಿ ಬೇಕಾದಷ್ಟು ನೀರು ಹಾಕಿ ನುಣ್ಣಗೆ ಗಟ್ಟಿಯಾಗಿ ರುಬ್ಬಿ, ದಪ್ಪ ತಳದ ಪಾತ್ರೆಯನ್ನು ಬಿಸಿ ಮಾಡಿ, ಅದಕ್ಕೆ ತುಪ್ಪ ಹಾಕಿ ಬಿಸಿಯಾದೊಡನೆ ರುಬ್ಬಿರುವ ಮಿಶ್ರಣ ಹಾಕಿ ಸಣ್ಣ ಉರಿಯಲ್ಲಿ ಕೆದಕುತ್ತಿರಿ. ಸ್ವಲ್ಪ ಬೆಂದಾಗ ಸಕ್ಕರೆ ಸೇರಿಸಿ 5 ನಿಮಿಷ ಚೆನ್ನಾಗಿ ಸಟ್ಟುಗದಲ್ಲಿ ಮೊಗಚಿ, ಈ ಮಿಶ್ರಣ ಪಾತ್ರೆಯಿಂದ ತಳ ಬಿಟ್ಟು ಬರುವಾಗ ಚಿಟಿಕೆ ಉಪ್ಪು ಹಾಕಿ ಮತ್ತೆ ಮಗುಚಿ ಇಳಿಸಿ. ಏಲಕ್ಕಿ ಪುಡಿ ಸೇರಿಸಿ, ಗೋಡಂಬಿ, ದ್ರಾಕ್ಷಿಯಿಂದ ಅಲಂಕರಿಸಿ. 2. ಮಿಕ್ಸಡ್ ಫ್ರೂಟ್ ಹಲ್ವಾ. ಏನೇನು ಬೇಕು? ಬಾಳೆಹಣ್ಣು, ಮೂಸಂಬಿ, ಕಿತ್ತಳೆಹಣ್ಣು, ಸೇಬು ತಲಾ 1, ಪಪ್ಪಾಯಿ 1 ತುಂಡು, ಅನಾನಸ್ 2 ಸುರುಳಿ ತುಂಡು, ಸಕ್ಕರೆ ಅರ್ಧ ಕಪ್, ತುಪ್ಪ 4 ಚಮಚ, ರವೆ 4 ಚಮಚ, ಏಲಕ್ಕಿ ಪುಡಿ 1/4 ಚಮಚ, ಹುರಿದ ಗೋಡಂಬಿ ಅಲಂಕರಿಸಲು. ಮಾಡೋದು ಹೇಗೆ? ಬಾಳೆಹಣ್ಣಿನ ಸಿಪ್ಪೆ ತೆಗೆಯಿರಿ. ಸೇಬನ್ನು ಹೆಚ್ಚಿ, ಅನಾನಸ್, ಪಪ್ಪಾಯಿ ಸಿಪ್ಪೆ ತೆಗೆದು ಹುಳುಗಳನ್ನು ಮಾಡಿ. ಎಲ್ಲ ಹಣ್ಣುಗಳನ್ನು ಒಟ್ಟಿಗೆ ಸೇರಿಸಿ ಮಿಕ್ಸಿಗೆ ಹಾಕಿ ನುಣ್ಣಗೆ ರುಬ್ಬಿ, ಕಿತ್ತಳೆ, ಮೂಸಂಬಿ ತೊಳೆಯ ಸಿಪ್ಪೆ ಬಿಡಿಸಿರಿ. ರವೆಗೆ 1 ಟೀ ಚಮಚ ತುಪ್ಪ ಹಾಕಿ ಹುರಿಯಿರಿ. ಸಕ್ಕರೆಗೆ 4 ಟೀ ಚಮಚ ನೀರು ಹಾಕಿ ಎಳೆಯ ಪಾಕ ಮಾಡಿ. ರುಬ್ಬಿರುವ ಮಿಶ್ರಣ ಮತ್ತು ಬಿಡಿಸಿದ ಕಿತ್ತಳೆ, ಮೂಸಂಬಿ ಹಾಕಿ ಹುರಿದ ರವೆ ಹಾಕಿ. ಇದಕ್ಕೆ ತುಪ್ಪ ಸೇರಿಸಿ ಚೆನ್ನಾಗಿ ಮಗುಚಿ, ಇದು ಕೈಗೆ ಅಂಟದೆ ಇರುವ ಹಾಗಾದಾಗ ಏಲಕ್ಕಿ ಪುಡಿ, ಹುರಿದ ಗೋಡಂಬಿ ಸೇರಿಸಿ ಮಿಶ್ರ ಮಾಡಿ ಇಳಿಸಿ. 3. ಡ್ರೈ ಫ್ರೂಟ್ಸ್ ಹಲ್ವಾ. ಏನೇನು ಬೇಕು? ಬಾದಾಮಿ, ಗೋಡಂಬಿ, ಖರ್ಜೂರ, ಅಕ್ರೂಟ್, ಪಿಸ್ತಾ ತಲಾ 50 ಗ್ರಾಂ ಅಥವಾ ಒಟ್ಟು ಸೇರಿ 1 ಕಪ್, ಸಕ್ಕರೆ ಅರ್ಧ ಕಪ್, ತುಪ್ಪ 2 ದೊಡ್ಡ ಚಮಚ, ಏಲಕ್ಕಿ ಪುಡಿ 1 ಟೀ ಚಮಚ, ಹಾಲು 1 ಕಪ್, ನಿಂಬೆ ರಸ 1/4 ಚಮಚ, ಉಪ್ಪು ಚಿಟಿಕೆ. ಮಾಡೋದು ಹೇಗೆ? ಡ್ರೈ ಫ್ರೂಟ್ಸ್ಗಳನ್ನು ಒಟ್ಟು ಸೇರಿಸಿ ಮಿಕ್ಸಿನಲ್ಲಿ ಪುಡಿ ಮಾಡಿ. ಈ ಪುಡಿಗೆ 1 ಲೋಟ ಹಾಲು ಹಾಕಿ ರುಬ್ಬಿ, ಸಕ್ಕರೆಗೆ 1 ಲೋಟ ನೀರು ಹಾಕಿ ಎಳೆಪಾಕ ಮಾಡಿ. ಸಕ್ಕರೆ ಪಾಕಕ್ಕೆ ರುಬ್ಬಿದ ಮಿಶ್ರಣ ಹಾಕಿ, ತುಪ್ಪ ಬೆರೆಸಿ ಸಣ್ಣ ಉರಿಯಲ್ಲಿ ಗೊಟಾಯಿಸಿ. 5 ನಿಮಿಷದ ನಂತರ ಆ ಮಿಶ್ರಣ ಗಟ್ಟಿಯಾಗುತ್ತಾ ಬರುವಾಗ ಇಳಿಸಿ. ನಿಂಬೆ ರಸ, ಉಪ್ಪು, ಏಲಕ್ಕಿ ಪುಡಿ ಸೇರಿಸಿ ಮಿಶ್ರ ಮಾಡಿ. 4. ದುಧ್ ಹಲ್ವಾ. ಏನೇನು ಬೇಕು? ಹಾಲಿನ ಪುಡಿ 2 ಕಪ್, ಕಂಡೆನ್ಸ್ಡ್ ಮಿಲ್ಕ್ 1 ಕಪ್, ಬೆಣ್ಣೆ 100 ಗ್ರಾಂ, ಕೇಸರಿ ದಳ ಕರಗಿಸಲು ಹಾಲು 4 ಚಮಚ, ಏಲಕ್ಕಿ ಪುಡಿ ಚಿಟಿಕೆ, ಅಲಂಕರಿಸಲು ಹುರಿದ ಗೋಡಂಬಿ ಮತ್ತು ದ್ರಾಕ್ಷಿ. ಮಾಡೋದು ಹೇಗೆ? ದಪ್ಪ ತಳದ ಬಾಣಲೆ ಬಿಸಿ ಮಾಡಿ ಬೆಣ್ಣೆ ಜೊತೆಗೆ ಕಂಡೆನ್ಸ್ಡ್ ಮಿಲ್ಕ್ ಹಾಕಿ. ಹಾಲಿನ ಪುಡಿಯನ್ನು ನೀರಿನಲ್ಲಿ ಕದಡಿ ಇದಕ್ಕೆ ಸೇರಿಸಿ. ಸಣ್ಣ ಉರಿಯಲ್ಲಿ ಕೈಬಿಡದೆ ಮಗುಚಿ, ಈ ಮಿಶ್ರಣ ಕೈಗೆ ಅಂಟದೆ ಇರುವ ಹಾಗಾದಾಗ ಕೇಸರಿ ದಳ ಹಾಕಿದ ಹಾಲು, ಏಲಕ್ಕಿ ಪುಡಿ, ಗೋಡಂಬಿ ಮತ್ತು ದ್ರಾಕ್ಷಿ ಹಾಕಿ ಸೌಟಿನಲ್ಲಿ ಮಗುಚಿ ಇಳಿಸಿ. 5. ಖೋವಾ ಗಜ್ಜರ್ ಹಲ್ವಾ. ಏನೇನು ಬೇಕು? ಕ್ಯಾರೆಟ್ 1 ಕೆ. ಜಿ. ಖೋವಾ ಅರ್ಧ ಕೆ. ಜಿ. ತುಪ್ಪ 300 ಗ್ರಾಂ, ಸಕ್ಕರೆ ಅರ್ಧ ಕೆ. ಜಿ. ಏಲಕ್ಕಿ 10 ಗ್ರಾಂ, ಕೇಸರಿ 2 ಗ್ರಾಂ, ಬಾದಾಮಿ 100 ಗ್ರಾಂ ಮತ್ತು ಪಿಸ್ತಾ 100 ಗ್ರಾಂ. ಮಾಡೋದು ಹೇಗೆ? ಕ್ಯಾರೆಟ್ ತೊಳೆದು, ಸಿಪ್ಪೆ ತೆಗೆದು ಸಣ್ಣಗೆ ತುರಿದು ಸಕ್ಕರೆಯೊಂದಿಗೆ ಮಿಶ್ರ ಮಾಡಿ. ಸಣ್ಣ ಉರಿಯಲ್ಲಿ ಅರ್ಧ ಗಂಟೆ ಬೇಯಿಸಿ. ನೀರೆಲ್ಲ ಆವಿಯಾಗಿ ಹೋದ ಮೇಲೆ ಖೋವಾ ಬೆರೆಸಿ. ಅದಕ್ಕೆ ತುಪ್ಪವನ್ನು ಸೇರಿಸಿ 5 ನಿಮಿಷ ಬೇಯಿಸಿ. ಬಳಿಕ ಏಲಕ್ಕಿ ಪುಡಿ ಹಾಗೂ ಕೇಸರಿ ಹಾಕಿ ಮಿಶ್ರ ಮಾಡಿ. ಹಲ್ವವನ್ನು ತುಪ್ಪ ಸವರಿದ ತಟ್ಟೆಗೆ ಹಾಕಿ ಬಾದಾಮಿ ಮತ್ತು ಪಿಸ್ತಾ ಇಟ್ಟು ಅಲಂಕರಿಸಿ. 6. ಬೂದು ಕುಂಬಳಕಾಯಿ ಹಲ್ವಾ. ಏನೇನು ಬೇಕು? ಬೂದು ಕುಂಬಳಕಾಯಿ 1 ಕೆ. ಜಿ.
ತುಪ್ಪ 200 ಗ್ರಾಂ, ಹಾಲು 3 ಲೀಟರ್, ಏಲಕ್ಕಿ 10 ಗ್ರಾಂ, ಕೇಸರಿ 2 ಗ್ರಾಂ, ಸಕ್ಕರೆ 300 ಗ್ರಾಂ, ಪಿಸ್ತಾ 10 ಗ್ರಾಂ, ಬಾದಾಮಿ 100 ಗ್ರಾಂ. ಮಾಡೋದು ಹೇಗೆ? ಕುಂಬಳಕಾಯಿಯನ್ನು ತೊಳೆದು, ಸಿಪ್ಪೆ ಸುಲಿದು, ಒಳಗಿನ ಬೀಜಗಳನ್ನೆಲ್ಲ ತೆಗೆದು ತುರಿಯಿರಿ. ಪಾತ್ರೆಯೊಂದರಲ್ಲಿ ಹಾಲನ್ನು 10 ನಿಮಿಷ ಕುದಿಸಿ, ಕುಂಬಳಕಾಯಿ ತುರಿಯನ್ನು ಹಾಲಿಗೆ ಬೆರೆಸಿ ಸಣ್ಣ ಉರಿಯಲ್ಲಿ ಬೇಯಿಸಿ. ಮಿಶ್ರಣವನ್ನು ಮಗುಚುತ್ತಾ ಇರಿ. ನೀರಿನ ಅಂಶ ಆವಿಯಾಗಿ ಹೋದ ಮೇಲೆ ಸಕ್ಕರೆ ಬೆರೆಸಿ, ತುಪ್ಪವನ್ನು ಸೇರಿಸಿ 5 ನಿಮಿಷ ಬೇಯಿಸಿ. ಅನಂತರ ಏಲಕ್ಕಿ ಪುಡಿಯನ್ನು ಮಿಶ್ರ ಮಾಡಿ, ಪಿಸ್ತಾ ಹಾಗೂ ಬಾದಾಮಿಗಳಿಂದ ಅಲಂಕರಿಸಿ. 13 ಮಿತ್ರ ಜ್ಯೋತಿ ವಾರ್ತೆ. ಮಿತ್ರ ಜ್ಯೋತಿ ಸಂಸ್ಥೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ದೇಹ ಆರೋಗ್ಯದ ರಕ್ಷಣೆಗೆ ವ್ಯಾಯಾಮ ಕಾರ್ಯಕ್ರಮವನ್ನು ಪ್ರಾರಂಭಿಸಲಾಗಿದೆ. ಶಿಕ್ಷಕಿ ಮಧುಬಾಲ ಅವರು ವಿದ್ಯಾರ್ಥಿಗಳಿಗೆ ತರಬೇತುದಾರರಾಗಿದ್ದಾರೆ. ಈ ತರಬೇತಿಯು ವಿದ್ಯಾರ್ಥಿಗಳ ದೇಹ ಮತ್ತು ಮನಸ್ಸಿನ ಆರೋಗ್ಯದ ಮೇಲೆ ಧನಾತ್ಮಕ ಪರಿಣಾಮವನ್ನು ಬೀರುತ್ತದೆ. 1964 ರಿಂದಲೂ 15 ಅಕ್ಟೋಬರ್ ವಿಶ್ವದಾದ್ಯಂತ ಬಿಳಿ ಕೋಲಿನ ಸುರಕ್ಷತಾ ದಿನವನ್ನು ಆಚರಿಸಲಾಗುತ್ತಿದೆ. ದೃಷ್ಟಿ ವಿಶೇಷಚೇತನರು ಬಳಸುವ ಬಿಳಿಕೋಲು ಅವರ ಜೀವನದಲ್ಲಿ ಎಷ್ಟು ಪ್ರಾಮುಖ್ಯತೆಯನ್ನು ಪಡೆದಿದೆ ಹಾಗೂ ಅದು ಅವರಿಗೆ ಸ್ವತಂತ್ರ ಜೀವನ ನಡೆಸಲು ಹೇಗೆ ಉತ್ತಮ ಸಂಗಾತಿಯಾಗಿದೆ ಎಂಬುದರ ಅರಿವು ಮೂಡಿಸುವುದೇ ಈ ದಿನಾಚರಣೆಯ ಉದ್ದೇಶ. ಮಿತ್ರ ಜ್ಯೋತಿಯ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿಗಳು ಸಾರ್ವಜನಿಕರಲ್ಲಿ ಬಿಳಿ ಕೋಲಿನ ಮಹತ್ವ ಸಾರುವ ಉದ್ದೇಶದಿಂದ ಬಿಳಿ ಕೋಲಿನ ಮಹತ್ವ ತಿಳಿಸುವ ಸಂದೇಶಗಳನ್ನು ಹೊತ್ತ ಫಲಕಗಳನ್ನು ಹಿಡಿದು ಈ ದಿನದಂದು ರಸ್ತೆಗಳಲ್ಲಿ ಮೆರವಣಿಗೆ ನಡೆಸಿದರು. ಅಕ್ಟೋಬರ್ ತಿಂಗಳ 2ನೇ ಗುರುವಾರದಂದು ವಿಶ್ವ ದೃಷ್ಟಿ ದಿನವನ್ನು ಎಲ್ಲೆಡೆ ಆಚರಿಸಲಾಗುತ್ತದೆ. ಕುರುಡುತನ ಹಾಗೂ ದೃಷ್ಟಿದೋಷದ ಬಗ್ಗೆ ಎಲ್ಲರಲ್ಲೂ ಅರಿವುಂಟು ಮಾಡುವುದೇ ಈ ದಿನಾಚರಣೆಯ ಉದ್ದೇಶ. ಈ ದಿನಾಚರಣೆಯ ಈ ವರ್ಷದ ಧ್ಯೇಯವಾಕ್ಯ ಉದ್ಯೋಗದಲ್ಲಿ ನಿಮ್ಮ ಕಣ್ಣುಗಳನ್ನು ಪ್ರೀತಿಸಿ ಎಂಬುದಾಗಿದೆ. ಇದು ಎಲ್ಲರಲ್ಲೂ ಕೆಲಸದ ವೇಳೆ ತಮ್ಮ ದೃಷ್ಟಿಯ ಬಗ್ಗೆ ನೀಡಬೇಕಾದ ಪ್ರಾಮುಖ್ಯತೆಯ ಬಗ್ಗೆ ತಿಳುವಳಿಕೆಯನ್ನು ನೀಡುತ್ತದೆ. 16 ಅಕ್ಟೋಬರ್ ಮಿತ್ರ ಜ್ಯೋತಿ ಸಂಸ್ಥೆಯ ಸಭಾಂಗಣದಲ್ಲಿ ಬೆಂಗಳೂರಿನ ಎಚ್.ಎಸ್.ಆರ್. ಲಯನ್ಸ್ ಕ್ಲಬ್ ಸಹಯೋಗದೊಂದಿಗೆ ಈ ದಿನಾಚರಣೆಯನ್ನು ಆಚರಿಸಲಾಯಿತು. 21 ಅಕ್ಟೋಬರ್ 2023 ಮಿತ್ರ ಜ್ಯೋತಿಯಲ್ಲಿ ಆಯುಧ ಪೂಜೆಯನ್ನು ಆಚರಿಸಲಾಯಿತು. ಸಂಸ್ಥೆಯ ಸಿಬ್ಬಂದಿಗಳು, ವಿದ್ಯಾರ್ಥಿಗಳೆಲ್ಲರೂ ಸೇರಿ ವಾಹನಗಳು, ಕಂಪ್ಯೂಟರ್ಗಳು, ಬ್ರೈಲ್ ಮುದ್ರಣ ಯಂತ್ರಗಳು ಎಲ್ಲವನ್ನೂ ಸ್ವಚ್ಛಗೊಳಿಸಿ, ಸಂಸ್ಥೆಯ ಆವರಣವನ್ನು ಹೂವು, ರಂಗೋಲಿಗಳಿಂದ ಅಲಂಕೃತಗೊಳಿಸಿದರು. ಬಳಿಕ ಎಲ್ಲರೂ ಸೇರಿ ಪೂಜೆ ಮಾಡಿದರು. ಈ ದಸರಾ ಹಬ್ಬವು ಎಲ್ಲರಲ್ಲೂ ಧನಾತ್ಮಕ ಭಾವನೆಯನ್ನು ಬೆಳೆಸಲಿ ಎಂದು ಮಿತ್ರ ಜ್ಯೋತಿ ಕುಟುಂಬವು ಹಾರೈಸುತ್ತದೆ. ಮಿತ್ರ ಜ್ಯೋತಿಯ ಕಂಪ್ಯೂಟರ್ ಶಿಕ್ಷಣದ 54ನೇ ತಂಡದ ವಿದ್ಯಾರ್ಥಿಗಳು 26 ಮತ್ತು 30 ಅಕ್ಟೋಬರ್ ಎನ್.ಐ.ಟಿ ಫೌಂಡೇಶನ್ ನಡೆಸಿದ ಸಿ.ಡಿ. ಎ ಸರ್ಟಿಫಿಕೇಟ್ ಕೋರ್ಸ್ ಇನ್ ಡಿಜಿಟಲ್ ಅವೇರ್ನೆಸ್ ಮತ್ತು ಸಿ.ಎಂ.ಒ ಸರ್ಟಿಫಿಕೇಟ್ ಕೋರ್ಸ್ ಇನ್ ಮೈಕ್ರೋಸಾಫ್ಟ್ ಆಫೀಸ್ ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳಿಂದ ತೇರ್ಗಡೆ ಹೊಂದಿದ್ದಾರೆ. ಇವರೆಲ್ಲರಿಗೂ ಪ್ರಮಾಣಪತ್ರವನ್ನು ನೀಡಿ ಬೀಳ್ಕೊಡುಗೆ ನೀಡಲು ಸಮಾರಂಭವನ್ನು 4 ನವೆಂಬರ್ 2023 ಮಿತ್ರ ಜ್ಯೋತಿಯ ಸಭಾಂಗಣದಲ್ಲಿ ಆಯೋಜಿಸಲಾಗಿತ್ತು. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ನ್ಯಾಷನಲ್ ಲಾ ಸ್ಕೂಲ್ ಆಫ್ ಇಂಡಿಯಾ ಯೂನಿವರ್ಸಿಟಿಯಲ್ಲಿ ಪ್ರಾಧ್ಯಾಪಕರಾಗಿರುವ ಡಾಕ್ಟರ್ ಸಂಜಯ್ ಜೈನ್ ಅವರು ಆಗಮಿಸಿದ್ದರು. ಅವರ ಸ್ಫೂರ್ತಿದಾಯಕ ಮಾತುಗಳು ವಿದ್ಯಾರ್ಥಿಗಳೆಲ್ಲರಿಗೂ ಪ್ರೇರಣೆ ನೀಡಿದವು. ವಿದ್ಯಾರ್ಥಿಗಳು ತಮ್ಮ ಸಾಂಸ್ಕೃತಿಕ ಚಟುವಟಿಕೆಗಳಿಂದ ಸಭಿಕರೆಲ್ಲರ ಮನರಂಜಿಸಿದರು. ಅವರ ಕಿರು ನಾಟಕ ಮಿತ್ರ ಜ್ಯೋತಿಯಲ್ಲಿ ಒಂದು ದಿನ ಎಲ್ಲರ ಮನ ಗೆದ್ದಿತು. ಹಾಡು, ಗಾಯನದಿಂದ ಸಭಾವರಣ ಗುನುಗುಣಿಸುತ್ತಿತ್ತು. ಈ ವಿದ್ಯಾರ್ಥಿಗಳೆಲ್ಲರಿಗೂ ಮಿತ್ರ ಜ್ಯೋತಿ ಕುಟುಂಬವು ಸದಾ ಯಶಸ್ಸನ್ನು ಹಾರೈಸುತ್ತದೆ.